ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂದು ಪಶುಪಾಲಕರು ಚಿಕ್ಕದಾದಂತಹ ಒಂದು ಮೃತ್ತಿಗೆಯಿಂದ ಮಣ್ಣಿನಿಂದ ಒಂದು ಪಶುವನ್ನು ನಿರ್ಮಿಸಿದರು. ಅದು ಕಾಲಕ್ರಮೇಣ ಬರ್ತಾ 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 ಯಾವ ಮಟ್ಟಕ್ಕೆ ಬಂತು, ಇವತ್ತು ನಮಗಿನ್ನ ಎತ್ತರಕ್ಕೆ ಬೆಳ್ಕೊಂಡು ನಿಂತ್ಕೊಳ್ತು. ಇದೊಂದು ಶಕ್ತಿ, ಇದೊಂದು ಪವಾಡ. ಆನಂದ ಗುರೂಜಿಯವರ ಒಂದು ನೇತೃತ್ವದಲ್ಲಿ ಬಸವಣ್ಣನ ಆರಾಧ್ಯ ಮಾಡುವಂತ ನಮ್ಮ ರೈತ ಕುಲ ನೆಮ್ಮದಿಯಿಂದ ಜೀವನವನ್ನ ನಡೆಸುವಂತ ಒಂದು ಆಶೋಧನ ಗುರುಗಳು ಮಾಡಿದ್ದಾರೆ. ಬಸವೇಶ್ವರನಿಗೆ ಪ್ರತಿ ಅಮಾವಾಸ್ಯೆ ಸೋಮವಾರ ಬಹಳ ವಿಶೇಷವಾದ ದಿನ. ಸ್ವಾಮಿಗೆ ಕಡಲೆಕಾಳು ಬೆಲ್ಲ ಅಂದ್ರೆ ಬಹಳ ಪ್ರೀತಿ. ಆ ಕಡಲೆಕಾಳು ಬೆಲ್ಲವನ್ನ ಭಗವಂತನಿಗೆ ನೈವೇದ್ಯ ಮಾಡಬೇಕು. 16 ಜನ ಮಕ್ಕಳಿಗೆ ಅದನ್ನ ವಿನಿಯೋಗ ಮಾಡಬೇಕು. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಬೆಚ್ಚಿಸುವ ಜಗ ಬೆಚ್ಚಿಸುವ ಪರಶಿವ ನಂದಿ ನಂದಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬಾದಾಮಿ ಅಮಾವಾಸ್ಯೆಯ ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪೌಟ್ ಬೈ ಲಲಿತಾ ಜ್ಯುವೆಲರ್ಸ್. ಹೆಣ್ಣು ಮಕ್ಕಳು ಕಣ್ಣನ್ನು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲರ್ಸ್. ಯಾಕೆಂದರೆ ಈಗ ಆಭರಣಗಳು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ, ಆಕಾಂಕ್ಷೆ. ಏನಪ್ಪ, ಹೆಣ್ಣು ಮಕ್ಕಳು ಒಳ್ಳೆಯ ಒಂದು ನೆಕ್ಲೆಸ್ ಹಾಕ್ಕೊಬೇಕು, ಒಂದು ಒಳ್ಳೆಯ ಡಾಬ್ ಹಾಕ್ಕೋಬೇಕು, ಒಂದು ಒಳ್ಳೆ ಸರ ಹಾಕ್ಕೋಬೇಕು, ಒಂದು ಒಳ್ಳೆಯ ಓಲೆ ಹಾಕ್ಕೊಳ್ಬೇಕು, ಉಂಗುರ ಹಾಕ್ಕೋಬೇಕು. ಹಾಗಂತ ಹೇಳಿ ಬರೀ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಆಸೆ ಇದೆ. ಹಾಗಾದರೆ ಇನ್ಯಾಕೆ ತಡ, ಲಲಿತಾ ಜ್ಯುವೆಲರ್ಸ್ಗೆ ಹೋಗಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆಭರಣಗಳನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ನಡೆಸ್ತಾ ಇರತಕ್ಕಂಥದ್ದಿದೆ. ಏನಪ್ಪ, ನಿನ್ನೆ ತಾನೇ ಗುರುಗಳು ಕಾರ್ಯಕ್ರಮದಲ್ಲಿ ತಿಳಿಸಿದರು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬಾದಾಮಿ ಅಮಾವಾಸ್ಯೆ ಆಗಿರುವ ಕಾರಣದಿಂದ ಶನೇಶ್ವರ ಸ್ವಾಮಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಡೆಸ್ತಾ ಇದ್ದೇವೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ನಾಳೆ ಬೆಳಗ್ಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಅದೇ ರೀತಿ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಪ್ರಭುಗಳನ್ನು ನಾವೀಗಾಗಲೇ ಸ್ವಾಗತಿಸಿ ಅಲಂಕರಿಸಿ ಕೂಡಿಸಿಬಿಟ್ಟಿದ್ದೇವೆ. ಪ್ರಭುಗಳನ್ನು ಈಗ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಂದೇ ಬಾಕಿ. ಪ್ರಭುಗಳು ಅಂತ ಹೇಳ್ತಾ ಇದ್ದೀನಿ. ಪ್ರಭುಗಳು ಅಂದಮೇಲೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಅವರ ಶಕ್ತಿ, ಅವರ ಕೋಪ, ಅವರ ತಾಪ, 27 ನಕ್ಷತ್ರಗಳು, 12 ರಾಶಿಗಳಲ್ಲಿ, ನವಗ್ರಹಗಳಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ನವಗ್ರಹಗಳಲ್ಲಿ ಆತನ ಶಕ್ತಿ ಅಪಾರ. ನವಗ್ರಹ ಅಂತ ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥ 7ನೇ ನಂಬರ್ ನಮಗೆ ಫಸ್ಟ್ ಜ್ಞಾಪಕ ಬರುತ್ತೆ. ಅದು ನಮ್ಮೆಲ್ಲರ ಬಾಸ್ ಅಂತಲೇ ಹೇಳ್ಬೋದು, ಶನೇಶ್ವರ ಸ್ವಾಮಿ. ಒಂದು ರೀತಿ ನೋಡಿದ್ರೆ ಅವರೊಂಥರ ಬಾಸೆ. ಅವರಿಲ್ಲ ಅಂದರೆ ಎಲ್ಲವೂ ಕೂಡ ಅಸಾಧ್ಯ. ಅವರೇನಾದರೂ ನಮ್ಮ ರಾಶಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಗಡ 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 ನಡಗಿಸ್ತಾ ಇರ್ತಾನೆ ಭಗವಂತ. ತಪ್ಪಿದ್ರಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷೆನೂ ಹೌದು, ಆಗ ಕ್ಷಮೆನೂ ಹೌದು. ಭಗವಂತ ಒಂದು ಸತಿ ಒಂದು ಒಳ್ಳೆಯ ಮನಸ್ಸಿನಿಂದ ಕಣ್ಣು ತೆಗೆದು ನೋಡಿಬಿಟ್ರೆ ತಿರುಕ ರಾಜನಾಗೋಗ್ತಾನೆ. ಅದೇ ಭಗವಂತನ ವಕ್ರದೃಷ್ಟಿ ಬಿಟ್ಟರೆ ರಾಜ ತಿರುಕನಾಗೋಗ್ತಾನೆ. ಹಾಗೆ ನಿಮಗೆ ಅರಿವಿಲ್ಲದೇನೆ 0 to ಹೀರೋ ಆಗಬೇಕು ಅಂತಂದರೆ ಶನೇಶ್ವರ ಸ್ವಾಮಿಯ ಪಾದವನ್ನು ಹಿಡಿಬೇಕು. ಆದರೆ ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಭಗವಂತನ ಒಲಿಯೋದಿಲ್ಲ. ಹನುಮನನ್ನು ಸ್ಮರಣೆ ಮಾಡಿದ್ರೆ ಭಗವಂತನ ಕಾರಾಟದಿಂದ ಇರೋದ್ರಲ್ಲಿ ಸ್ವಲ್ಪವನ್ನಾದರೂ ನಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು, ಅದರಿಂದ ಆಚೆ ಬರ್ಬೋದು.
ಹಾಗಾಗಿ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬಾದಾಮಿ ಅಮಾವಾಸ್ಯೆ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಶನೇಶ್ವರ ಸ್ವಾಮಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ಸಮಯ ಇದೀಗ ನಮ್ಮೆಲ್ಲರಿಗೂ ಕೂಡ ಎದುರಾಗಿರ್ತಕ್ಕಂಥದ್ದೇ. ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈಗ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಒಂದಷ್ಟು ಪೂಜಾನುಷ್ಠಾನಗಳನ್ನು ನಾವೆಲ್ಲರೂ ಕೂಡ ನಡೆಸಬೇಕಾಗಿರ್ತಕ್ಕಂಥದ್ದಿದೆ. ಆದರೆ ನಿನ್ನೆಯ ಕಾರ್ಯಕ್ರಮದಲ್ಲಿ ತಿಳಿಸಿದರೆ ಪೂಜಾನುಷ್ಠಾನ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಗಳು ಸಿದ್ಧಿಗಳನ್ನು ನಾವೆಲ್ಲರೂ ಕೂಡ ಸಿದ್ಧಿಪಡಿಸಿಟ್ಕೊಳ್ಬೇಕು. ಸಾಮಗ್ರಿಗಳೇನೇನು, ಪೂಜಾನುಷ್ಠಾನಕ್ಕೆ ಏನೆಲ್ಲ ನಾವು ರೆಡಿ ಮಾಡ್ಕೊಳ್ಬೇಕು, ಔತಣಿಸ್ಕೊಳ್ಬೇಕು ಎಂಬತಕ್ಕಂಥ ವಿಚಾರಕ್ಕೆ ಬರೋದಾದರೆ ತಮ್ಮೆಲ್ಲರಿಗೂ ಕೂಡ ನಿನ್ನೆನೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಬೇಕಾಗಿರ್ತಕ್ಕಂಥ ವಸ್ತುಗಳು, ಸಾಮಗ್ರಿಗಳು, ಭಗವಂತನ ಪೂಜಾನಿಷ್ಠಕ್ಕೆ ಬೇಕಾಗಿರ್ತಕ್ಕಂಥ ದ್ರವ್ಯಗಳು ಏನೇನಪ್ಪ, ಅದು ಬಹಳ ಈಸಿಯಾಗಿರ್ತಕ್ಕಂಥದ್ದೇ, ಬಹಳ ಸಿಂಪಲ್ ಆಗಿರ್ತಕ್ಕಂಥ. ಅಂದರೆ ನೀವು ಇನ್ನೇನೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ, ಇಲ್ಲಾಂದರೆ ಸಾಲ ಸೋಲ ಮಾಡೋ ಈ ಒಂದು ಪೂಜಾನುಷ್ಠಾನಕ್ಕೆ ಅವತರಣವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ನಾರ್ಮಲ್ ಆಗಿ ತಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪದಾರ್ಥಗಳಿಂದನೇ ಭಗವಂತನಿಗೆ ಪೂಜಾನುಷ್ಠಾನಗಳನ್ನು ಸಲ್ಲಿಸ್ತಕ್ಕಂಥದ್ದು. ಯಾವೆಲ್ಲ ಪೂಜಾನುಷ್ಠಾನಗಳನ್ನ ಸಲ್ಲಬೇಕು ಇವತ್ತಿನ ದಿವಸ, ಯಾವೆಲ್ಲ ಐಟಮ್ ಅಂದರೆ ಆ ಒಂದು ಪದಾರ್ಥಗಳನ್ನು ಸಿದ್ಧಪಡಿಸಿಟ್ಕೊಳ್ಬೇಕು ಅನ್ನೋದಾದರೆ ಕಪ್ಪು ಬಟ್ಟೆ, ಎಳ್ಳೆಣ್ಣೆ, ಎಳ್ಳುಬತ್ತಿ ಸಿದ್ಧಪಡಿಸಿಟ್ಕೊಂಡ್ಬಿಟ್ರೆ ಇವು ಮೂರನ್ನು ಸಹಿತ ಒಂದೇ ಸತಿಗೆ ತಾವು ಸಿದ್ಧಪಡಿಸಿಟ್ಕೊಂಡಂಗೆ. ಮೂರನ್ನು ಏನಕ್ಕೆ ವಿಧವಾಗಿ ಹೇಳ್ತಾ ಇದ್ದೀನಿ ಅಂದರೆ ತಾವು ಭಗವಂತನ ಮುಂದೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಎಳ್ಳುಬತ್ತಿಯನ್ನು ಸಿದ್ಧಪಡಿಸಿಟ್ಕೊಳ್ಬೋದು. ಇದು ಒಂದು ರೀತಿ. ಆದರೆ ಇನ್ನು ನೀಲಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪ, ನಾನು 18 ಭಾನುವಾರಗಳ ವಿಶೇಷ ತಂತ್ರಸಾರ ಭಾನುವಾರದ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಈ ನೀಲಿ ಪುಷ್ಪವನ್ನು ಸಾಕಷ್ಟು ಬಾರಿ ತಮ್ಮೆಲ್ಲರಿಗೂ ಕೂಡ ನಾನು ತೋರಿಸಿದ್ದೆ. ಅಂತಹದ್ದೊಂದು ನೀಲಿ ಪುಷ್ಪ ಒಂದೇ ವೇಳೆ ಸಿಗಲಿಲ್ಲ ಅಂದರೆ ನೀಲಿ ಶಾಮಂತಿಗೆ ಪುಷ್ಪನೂ ಕೂಡ ಸಿಗ್ತಕ್ಕಂಥದ್ದೇ. ಶಾಮಂತಿಗೆ ಅಲ್ಲ, ಆದರೆ ಆ ಒಂದು ಶಾಮಂತಿಗೆ ಥರ ಇರುತ್ತದು, ಅದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಬಾದಾಮಿ ಗುರುಗಳವರು ಹೇಳಿದರು, ಶಾಸ್ತ್ರಕ್ಕೆ ಒಂದು 4 ಆದರೂ ತಾವು ಇಟ್ಕೊಳ್ಬಹುದು, ಇಲ್ಲಾಂದರೆ ಶಕ್ತಿ ಅನುಸಾರ ನಿಮ್ಮ ಶಕ್ತಿಗೆ ಎಷ್ಟು ಅನುಗುಣವಾಗುತ್ತೋ ಅಷ್ಟನ್ನು ತಾವು ಸಿದ್ಧಪಡಿಸಿಟ್ಕೊಳ್ಬೋದು. ಇಷ್ಟೆಲ್ಲ ಸಾಮಗ್ರಿಗಳನ್ನು ತಾವು ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಈಗಾಗಲೇ. ಒಂದು ವೇಳೆ ಸಿದ್ಧಪಡಿಸಿಟ್ಕೊಂಡಿಲ್ಲ ಅಂದರೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಈ ಒಂದು ಪೂಜಾನುಷ್ಠಾನದ ವಿಚಾರವಾಗಿ ಇನ್ನಷ್ಟು ಸಾಕಷ್ಟು ಮಾಹಿತಿಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಿದ್ರೆ ತಿಳ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು, ಗುರುಗಳನ್ನು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸಬೇಕು. ಹಾಗಿದ್ರೆ ಇನ್ನು ತಡ ಯಾಕೆ, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನ್ನೋ ದೇವೀರವಿಷ್ಠಯೇ ಆಪೋ ಭವಂತು ಪೀತೆ ಶಯ್ಯೋರವಿಶ್ರವಂತನಃ. ಶನೇಶ್ವರಾಯ ನಮಃ. ಓಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಶನ್ನೋ ದೇವೀರವಿಷ್ಠಯಾಪೋ ಭವಂತು ಪೀತೆ ಶಯ್ಯೋರವಿಶ್ರವಂತನಃ. ನೀಲವರ್ಣಂ ನೀಲಮಾಲ್ಯಾಂಬರಧರಂ ನೀಲಗಂಧಾನುಲೇಪನಂ ನೀಲಾಶ್ವಾನೀಲಶ್ಚತ್ರ ಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರಂ ಪ್ರದಕ್ಷಿಣೀಂ ಕುರ್ವಾಣ. ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಮತ್ನ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಬಾದಾಮಿ ಅಮಾವಾಸ್ಯೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಬಾದಾಮಿ ಅಮಾವಾಸ್ಯೆ ಕಷ್ಟಗಳಿಂದ ಮುಕ್ತರಾಗಲಿಕ್ಕೋಸ್ಕರ, ಸಮಸ್ಯೆಗಳ ಹೊತ್ತಿರತಕ್ಕಂಥವರಿಗೆ ಸಮಸ್ಯೆಗಳಿಂದ ಒಂದಷ್ಟು ಪಾರಾಗಿ ಭಗವಂತನ ಕೃಪಾಕಟಾಕ್ಷವನ್ನು ಪಡೀಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ತಾವೆಲ್ಲರೂ ಸಹಿತ ಇವತ್ತು ಒಂದುದ್ದರಣೆ ಅಥವಾ ಒಂದಷ್ಟು ಹಸಿ ಹಾಲನ್ನ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳಿ ಅಂತ ನಾನು ಹೇಳಿದ್ದೆ. ಜೊತೆಗೆ ಒಂದು ಸಂಕಲ್ಪವನ್ನು ಮಾಡೋಣ, ಶನೇಶ್ವರರ ಆರಾಧನೆ ನಡೆಸೋಣ, ಭಗವಂತನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ. ಇವತ್ತು ಶ್ರೀ ಕ್ಷೇತ್ರ ತಿರುನೆಲ್ಲಾರ್ ಕ್ಷೇತ್ರದಲ್ಲಿ ಶನೇಶ್ವರನಿಗೆ ಬಹಳ ವಿಶೇಷವಾದಂಥ ಅನುಷ್ಠಾನ ಇದೆ. ತಿರುನೆಲ್ಲಾರ್ ಕ್ಷೇತ್ರದಲ್ಲಿರ್ತಕ್ಕಂಥ ಶನೇಶ್ವರ, ಹಾಗೆ ಈ ಹಿಂದೆ ನಾವು ಸಹಿತ ಶನೇಶ್ವರ ಮಹಾಯಾಗವನ್ನು ಇಂತಹದ್ದೇ ಬಾದಾಮಿ ಅಮಾವಾಸ್ಯೆಯಲ್ಲಿ ನಾವು ಸಹಿತ ಒಮ್ಮೆ ನಡೆಸಿದ್ದೀವಿ. ಹಾಗೆ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು
ತಾವೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಶನೈಶ್ಚರನಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕಾಲ. ಹಾಗಾಗಿ ಎಲ್ಲರೂ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮ್ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕೋಪೌಟ್ ಬೈ ಲಲಿತಾ ಜ್ಯುವೆಲ್ಲರ್ಸ್. ಏನು ಗುರುಗಳೇ, ಇವತ್ತಿನ ದಿವಸ ಕಾರ್ಯಕ್ರಮದ ಬ್ರೇಕ್ ಆದ ನಂತರ ಎತ್ತಾನೆ ಭಗವಂತನ ಪ್ರಾರ್ಥನೆ ಮಾಡ್ತಾ ನಮ್ಮೆಲ್ಲರಿಗೂ ಕೂಡ ಮತ್ತೆ ಸ್ವಾಗತ ಕೋರ್ತಾ ಇದ್ದೀರಿ. ಹೌದು, ಇವತ್ತಿನ ದಿವಸ ನಾನಾಗಲೇ ಹೇಳಿದಾಗೆ ಸಾಮಾನ್ಯರನ್ನು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಭಗವಂತ ನಮ್ಮೆಲ್ಲರಿಗೂ ಕೂಡ ಅಧಿಪತಿ ಅಂತಲೇ ಹೇಳ್ಬೋದು, ಬಾಸ್ ಅಂತಲೇ ಹೇಳ್ಬೋದು, ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಹಾಗೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ಭಗವಂತನನ್ನು ನಾವೆಲ್ಲರೂ ಕೂಡ ಆರಾಧನೆಯನ್ನು ಮಾಡೋಣ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನದ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು ಗುರುಗಳು. ಹಾಗಿದ್ರೆ ಬನ್ನಿ ಮತ್ತೆ ಮುಂದುವರಿಸೋಣ, ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿವಸದ ಪೂಜಾನುಷ್ಠಾನವನ್ನು ಬಹಳ ಅರ್ಥಗರ್ಭಿತವಾಗಿ ನಾವೆಲ್ಲರೂ ಕೂಡ ನಿಷ್ಠೆ ನಿಯಮದಿಂದ ನಡೆಸಿಕೊಂಡು ಹೋಗೋಣ. ಗುರುಗಳೇ, ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನ್ನೋ ದೇವೀರವಿಷ್ಟಯಾಪೋ ಭೌತಭೀತಿಂ ಶಯೋರವಿಷ್ಟವಂತನಃ ಶನೇಶ್ಚರಾಯ ನಮಃ. 27 ನಕ್ಷತ್ರ, 12 ರಾಶಿಗಳು. ಯಾರೊಬ್ಬರಿಗೆ ಸಮಸ್ಯೆ ಇದ್ದರೂ, ಯಾರೊಬ್ಬರು ಕಷ್ಟದಲ್ಲಿದ್ದರೂ, ಅವರ ಸಂಕಷ್ಟಗಳು ಏನೇ ಇದ್ದರೂ ಅದಕ್ಕೆ ಭಗವಂತನ ಕೃಪೆ ಬೇಕೇ ಬೇಕು. ಏಕಚಕ್ರಾಧಿಪತ್ಯ ಅಂತ ಹೇಳ್ತಾರೆ. ರಾಜ ವಿಕ್ರಮಾರ್ಕ ತನಗೇನೂ ಕೊರತೆ ಇರಲಿಲ್ಲ. ತನ್ನ ರಾಜ್ಯದಲ್ಲಿ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿಟ್ಕೊಂಡಿದ್ದ. ಆದರೆ ಆತ ಆಡಿದಂಥ ಮಾತೇನಪ್ಪ ಅಂದರೆ, ಎಲ್ಲ ಗ್ರಹಗಳ ಬಗ್ಗೆ ನೀವು ಮಾತಾಡಿದ್ರಿ, ಆದರೆ ಶನಿಗ್ರಹ ಅಂತಂದಾಗ ನಿಮ್ಮ ಆ ಏರುಧ್ವನಿಯಿಂದ ಶನೇಶ್ಚರ ಎಂಬತಕ್ಕಂಥ ಮಾತನ್ನಾಡಿದ್ರಲ್ಲ, ಏನು ಆ ಗ್ರಹಗಳಲ್ಲಿ ಅಂತಹ ದೊಡ್ಡ ವ್ಯಕ್ತಿ ಆದರೂ ಏನು, ಅಂತಹ ದೊಡ್ಡ ಗುಣ ಏನಿದೆ ಅಂತ ಹೇಳಿದರು. ಆಗ ಸ್ವಾಮಿ ಅವರ ಜಾತಕದಲ್ಲಿ 7.5 ವರ್ಷ ಕಾಲ ಆತನ ದೃಷ್ಟಿ ಆತನ ರಾಜನ ಮೇಲೆ ಬೀಳಬೇಕಾಗಿತ್ತು. ಆ ಪ್ರಾರಂಭದ ನುಡಿ ಆತನ ಬಾಯಲ್ಲೇ ನಡೆಸಿದ. ಅದಾದ ನಂತರ ಸುಂದರವಾದಂಥ ಶ್ವೇತವರ್ಣದ ಒಂದು ಅಶ್ವವನ್ನು ಕರೆತಂದ. ಆ ಅಶ್ವವನ್ನು ನೋಡಿದಂತಹ ರಾಜ ಮರುಕ್ಷಣವೇ ಆ ಅಶ್ವದ ಮೇಲೆ ನನ್ನ ಪ್ರಯಾಣ ಬೆಳೆಸಬೇಕು ಅಂತಂದ. ಆ ಕುದುರೆ ಮೇಲೆ ನಾನು ಕೂತು ಪ್ರಯಾಣವನ್ನು ಬೆಳೆಸಬೇಕು ಅಂತಂದಾಗ, ಈ ಕುದುರೆ ಮೇಲೆ ಕೂತು ನಡೀತಕ್ಕಂತಹ ವ್ಯಕ್ತಿ ಸಾಮಾನ್ಯನಾಗುವುದಿಲ್ಲ, ಸಾಮಾನ್ಯನ ಕೈಲಿ ಆಗುವುದಿಲ್ಲ. ಇದು ಅಂತಹ ಶಕ್ತಿ ನಿನಗಿರೋದೇ ಆದರೆ ನೀನು ಕೂತ್ಕೊಂಡು ಮುಂದೆ ನಡಿಬೋದು ಅಂತ ಹೇಳ್ತಾನೆ. ಆ ಉದ್ದಟತನದ ಮಾತು ನಿನಗೆ ಬೇಡ, ನೀನು ಕುದುರೆ ಬಗ್ಗೆ, ಕುದುರೆ ಬೆಲೆಯ ಬಗ್ಗೆ ಮಾತ್ರ ಮಾತಾಡು ಅಂತ ಹಾಗೆ ನಡೆಯುತ್ತೆ ಕತೆ. ಆದರೆ ಕುದುರೆ ಬೆಲೆ ಆಮೇಲೆ ಇರಲಿ, ನಮ್ಮ ಕುದುರೆ ಹೇಗಿದೆ ಎಂಬತಕ್ಕಂಥದ್ದನ್ನು ನೋಡಬೇಕಾದ್ರೆ ಆ ಕುದುರೆ ಮೇಲೆ ಹತ್ತಿ ಓಡಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ನೀನಾಗಿದ್ದರೆ ಹತ್ತು ಕುದುರೆನ. ಆಗ ರಾಜ ಕುದುರೆಯನ್ನು ಹತ್ತಿ ಕೂತ್ಕೊಳ್ತಾನೆ. ಹಾರಿತಂತೆ ಗಗನಕ್ಕೆ. ಆ ಕುದುರೆ ಚಂಗನೆ ಹಾರದಿರ ಗಗನಕ್ಕೆ, ಅಬ್ಬಾ ಎಷ್ಟು ಸೌಂದರ್ಯವಾಗಿದೆ, ಎಷ್ಟು ಆನಂದವಾಗಿದೆ, ಎಷ್ಟು ವೇಗವಾಗಿದೆ, ಇಂತಹ ಕುದುರೆ ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ ಅಂತ ರಾಜ ಹೇಳ್ತಾನೆ. ಸತ್ಯ. ಯಾವತ್ತೂ ಅಷ್ಟೇ, ಮುಂದೆ ಒಂದು ದೊಡ್ಡದಾದಂಥ ಸಮಸ್ಯೆಗೆ ನಾವು ಸಿಲುಕೊಳ್ತೀವಿ ಅಂದರೆ, ಅಥವಾ ಯಾವುದೋ ಒಂದು ದೊಡ್ಡದಾದಂಥ ಪಡಬಾರದಂಥ ಬಾಧೆಗಳು, ಆ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂದರೆ, ಆ ಪ್ರಾರಂಭ ಕ್ಷಣ ಇರುತ್ತಲ್ಲ, ಜೋಶ್ ಇರುತ್ತಲ್ಲ, ಅಂದು ರಾಜನಿಗೆ ಕುದುರೆ ಬಂತು. ಇಂದು ಜನಸಾಮಾನ್ಯರಿಗೆ ಹೇಗಿರುತ್ತೆ ನೋಡಿ. ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಗಲಾಟೆಗಳಲ್ಲಿ, ಅಥವಾ ನಮಗೋದಕ್ಕೆ ಸಂಬಂಧವೇ ಇಲ್ಲ, ರಸ್ತೆನಲ್ಲಿ ನಡೆದು ಹೋಗ್ತಿರ್ತೀವಿ, ಯಾರೂ ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅಲ್ಲಿ ನಾವು ಮಧ್ಯೆ ಎಂಟ್ರಿ ಆಗ್ತೀವಿ. ಅಲ್ಲಿ ನಮ್ಮ ಗಂಡಸ್ಥಾನ ಅಂತನೋ ಅಥವಾ ಒಂದು ಪವರ್ ಅಂತನೋ ಅಥವಾ ಯಾವುದೋ ಒಂದು ರೀತಿಯಲ್ಲೋ ಜೋರಾಗಿ ಮಾತಾಡ್ಬಿಡ್ತೀವಲ್ಲ, ಆ ಏರುಧ್ವನಿಯಲ್ಲಿ ಮಾತಾಡ್ತಕ್ಕಂಥದ್ದು, ಆ ಏರುಧ್ವನಿಯಲ್ಲಿ ಮಾತಾಡಿದಾಗ ಸಿಗುವ ಶಿಕ್ಷೆ ಇದೆಯಲ್ಲ, ಆ ಕ್ಷಣ ಅವರೆಲ್ಲರೂ ನಮ್ಮ ಮೇಲೆ ಬೀಳುವಂತಹ ಕ್ರಮ ಇರುತ್ತಲ್ಲ. ಬೆಳಗ್ಗೆ ನಮಗೆ ಗೊತ್ತೇ ಇಲ್ಲ, ರಾತ್ರಿ ಮಲಗುವಾಗ ನಾಳೆ ಬೆಳಗಿನ ಕತೆ ಹೀಗಾಗುತ್ತೆ ಗೊತ್ತಿಲ್ಲ. ಆಫೀಸುಗಳಲ್ಲಿ ಮೇಲಧಿಕಾರಿಗಳ ಹತ್ರ ಇದ್ದಕ್ಕಿದ್ದಂಗೆ ಏರುಧ್ವನಿಯಲ್ಲಿ ಮಾತಾಡ್ತೀವಿ, ಕೆಲಸನೇ ಕಿತ್ತು ಹೋಗ್ಬಿಡುತ್ತೆ. ಕೆಲಸಕ್ಕೊಂದು ರಿಸೈನ್ ಬರೀಬೇಕಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯದಲ್ಲಿ ಅನ್ಯೋನ್ಯವಾಗಿರ್ತೀವಿ, ತುಂಬ ಸಂತೋಷವಾಗಿರ್ತೀವಿ, ಯಾವುದೋ ಕೆಲಸಕ್ಕೆ ಬಾರದಂಥ ವಿಚಾರದಲ್ಲಿ ಗಲಾಟೆ ತಕ್ಕೊಂಡ್ಬಿಡ್ತೀವಿ, ಮುಗಿತು ಜೀವನ. ಅಂದರೆ ಭಗವಂತ ಆತನೇ ಸ್ವಯಂ ಮುಂದೆ ಬಂದು ನಿಂತು ನಿನಗೆ ಶಿಕ್ಷೆ ಕೊಡಬೇಕಾದ್ದಿಲ್ಲ. ನಿನ್ನ ನಡಿಗೆಗಳಲ್ಲಿ, ನಿನ್ನ ಹಾಕುವಂಥ ಹೆಜ್ಜೆಯಲ್ಲಿ, ನಿನ್ನ ಮಾತಿನಲ್ಲಿ, ನಿನ್ನ ಕಣ್ಗಳಲ್ಲಿ
ಏನೂ ಅರಿದಂಥ ಇದ್ರೂ ಏನೋ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಸೃಷ್ಟಿಯಾಗಿ ಸಮಸ್ಯೆ ಹೊರಬೇಕಾಗತ್ತೆ. ಈತನ ಲೀಲೆ ಸಾಮಾನ್ಯವಾದ್ದಲ್ಲ. ಆದರೆ ಯಾರೊಬ್ಬರ ಜಾತಕದಲ್ಲಾದರೂ ಸಮಸ್ಯೆ ಅಂತ ಬರಬೇಕಾದ್ರೆ ಅಥವಾ ಸಮಸ್ಯೆ ಬಂದಾದ ನಂತರ ಅವನಿಗೊಂದು ಮುಕ್ತಿ ಸಿಕ್ಕಿ ಒಂದು ಸದೃಢವಾದಂಥ ಒಂದು ಮನಸ್ಥಿತಿ ಆಗಬೇಕಾದ್ರೆ, ವ್ಯಕ್ತಿಯ ಸಂಪೂರ್ಣ ಜೀವಕ್ಕೆ ಒಂದು ಶಕ್ತಿ ಬರಬೇಕಾದ್ರೆ, ಅಥವಾ ಅವನ ಆಯುಷ್ ಪ್ರಮಾಣದಲ್ಲಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ವ್ಯಕ್ತಿ ತನ್ನ ಆಯುಷ್ ಪ್ರಮಾಣದ ಸಂಪೂರ್ಣವಾದಂತಹ ಸ್ವಾರಸ್ಯಕರವಾದ ಬದುಕನ್ನು ನಡೆಸಬೇಕಾದ್ರೆ ಕಷ್ಟ ಸುಖ ಬೇಕು ಬೇಡ ಪ್ರೀತಿ ವಿಶ್ವಾಸ ಬಂಧು ಬಾಂಧವ್ಯ ಎಲ್ಲವನ್ನೂ ಅರಿವು ಮೂಡಿಸುವಂತಹ ಒಂದು ಗ್ರಹ ಅಂದರೆ ಅದು ಶನೈಶ್ಚರ. ಶನೈಶ್ಚರನ ಕೃಪೆ ಎಲ್ಲರ ಮೇಲೂ ಇರಬೇಕು. ಒಂದು ಕ್ರಮಶಿಕ್ಷಣದ ಬದುಕನ್ನು ತೋರಿಸ್ತಕ್ಕಂಥದ್ದು ಶನೈಶ್ಚರ. ಕ್ರಮಶಿಕ್ಷಣದ ಬದುಕು. ನಿನ್ನಲ್ಲಿ ಎಷ್ಟೇ ಅಧಿಕಾರ ಇರ್ಬೋದು, ಎಷ್ಟೇ ಮೇಲ್ಗೈ ಆಗಿರ್ಬೋದು, ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಯಾರಿಗಿರುತ್ತೋ ಅವರ ಹಿಂದೆ ಇರ್ತಾನೆ ಭಗವಂತ. ಯಾರು ಪಾದಗಳನ್ನು ತೊಳಿಬೇಕಾದ್ರೆ ಆ ಹಿಮ್ಮಡಿಗಳನ್ನು ತೊಳಿದಿರ ಬರೀ ಮುಂದಕ್ಕೆ ಮಾತ್ರ ನೀರು ಹಾಕ್ಕೊಂಡು ಬರ್ತಾರೋ ಅವರ ಹಿಂದೆನೇ ನಿಂತಿರ್ತಾನೆ ಭಗವಂತ. ಯಾರು ವಸ್ತ್ರಗಳನ್ನು ನಡಿಬೇಕಾದ್ರೆ ಅವರ ಉಟ್ಟಂಥ ವಸ್ತ್ರಗಳನ್ನು ಪಾದದ ತಳಗಡೆ ಹಾಕ್ಕೊಂಡು ತುಳಿತಾ ನಡೀತಾರೋ, ಮನೆಯಲ್ಲಿ ಹಿರಿಯರು ಹೇಳ್ತಿದ್ರು, ಪ್ಯಾಂಟ್ ಉದ್ದ ಇದ್ದರೆ ಅಥವಾ ಸೀರೆ ಉದ್ದ ಆದರೆ ಅಥವಾ ಲಂಗ ಉದ್ದ ಇದ್ದರೆ ಅಥವಾ ನಿಮ್ಮ ಮುಡಿಗೆ ತೊಡುಗೆಗಳು ಉದ್ದವಾಗಿದ್ದು ನಿಮ್ಮ ಬಟ್ಟೆಯನ್ನು ನೀವೇ ನಿಮ್ಮ ಪಾದದಲ್ಲಿ ತುಳಿದ್ರೆ ಅಲ್ಲಿ ಭಗವಂತ ನಿಂತ್ಕೊಳ್ತಾರಂತೆ. ಅಲ್ಲಿ ಹಿಂದಲೇ ನಿಮ್ಮ ಒಂದು ಜಾತಕಕ್ಕೆ ಆತನ ದೃಷ್ಟಿ ಬೀಳುತ್ತಂತೆ. ಅದಕ್ಕೆ ಹೇಳೋರು ಸಾಧ್ಯವಾದಷ್ಟು ಎಚ್ಚರಿಕೆ ಇರಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕಸವನ್ನು ಹೇಳೋರು, ಮೊದಲನೇ ಕಸ ಶುದ್ಧಿ ಮಾಡಿ, ಮೂಲೆಗೆ ನಿಲ್ಲಿಸಬೇಡಿ ಕಸಗಳನ್ನು. ಯಾತಕ್ಕಾಗಿ? ಆತನ ದೃಷ್ಟಿ ನಿನ್ನ ಮೇಲೆ ಕೆಟ್ಟದಾಗಿ ಬೀಳಬಾರದು ಅಂತ. ಪ್ರತಿಯೊಬ್ಬರ ವಾಸ್ತುಗುರದಲ್ಲೂ ಹಿರಿಯರು ಹೇಳ್ತಿದ್ರು, ನೀನು ಎಲ್ಲಿ ಹೇಗೆ ಬೇಕಾದ್ರೂ ಇರು, ಆದರೆ ಭಗವಂತನ ಸಾನ್ನಿಧ್ಯಕ್ಕೆ ಬಂದಾಗ ಶ್ರದ್ಧಾ ಭಕ್ತಿಯಾಗಿರು, ಆತನಲ್ಲಿ ತಲೆಬಗ್ಸಿ ನಿಲ್ಲು. ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಒಳ್ಳೆ ಸಾಮ್ರಾಜ್ಯವನ್ನು ಕಟ್ತಾನೆ. ಆ ಸಾಮ್ರಾಜ್ಯದಲ್ಲಿ ಕೊನೆಗೆ ಎಚ್ಚರಿಕೆಯ ನುಡಿಯನ್ನಿಟ್ಟಿರ್ತಾನೆ. ಆ ನುಡಿ ನಿನ್ನ ಕಿವಿಗೆ ಬೀಳಕ್ಕೆ ಮೊದಲು ನೀನು ಎಚ್ಚರಿಕೆಯಾಗೇ ಇರು. ಏನೇ ಆದರೂ ರಾಜ್ಯವನ್ನೂ ಕೊಡಬಲ್ಲ, ರಾಜನ್ನೂ ಮಾಡಬಲ್ಲ. ಇದಾದ ನಂತರ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಬಂದರೆ ಸಾಮಾನ್ಯ ಒಬ್ಬ ತೆರಕನ್ನೂ ಮಾಡಬಲ್ಲ. ಅದಕ್ಕೆ ಹೇಳೋದು, ಈ ಒಂದು ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನನ್ನ ಕಾಪಾಡಪ್ಪ, ಅಂದರೆ ನೀನು ಕೊಡ್ತಕ್ಕಂತಹ ಆ ನಿನ್ನ ಕಣ್ಣುಗಳಲ್ಲಿ ಬೀಳುವಂತಹ ದೃಷ್ಟಿ ತಡೆಯೋ ಶಕ್ತಿ ನನಗೆ ಕೊಡಪ್ಪ. ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಮುತ್ತಿನ ಹಾರವನ್ನು ನುಂಗಿದೆ ಅಂದರೆ ಅದು ಸಾಮಾನ್ಯವ? ಇದೆಲ್ಲ ಸತ್ಯ ನಡೆದಿರ್ತಕ್ಕಂಥದ್ದು. ಇನ್ನಷ್ಟು ವಿಚಾರಗಳಿದೆ. ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಹೇಳಿ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಇಂದಿನ ಭಾಗದಲ್ಲಿ ಗುರುಗಳು ಭಗವಂತನ ಆ ಒಂದು ಪ್ರಭಾವದ ಬಗ್ಗೆ, ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ರು. ಅದೇ ರೀತಿ ಇನ್ನು ದಿನವಿಶೇಷವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಆ ಒಂದು ಮಹತ್ವದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಾ ದಿನವಿಶೇಷವನ್ನು ತಿಳ್ಕೊಳ್ಳೋಣ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಈಗ ಪ್ರಾರಂಭವನ್ನು ಮಾಡೋಣ ದಿನವಿಶೇಷ. ಗುರುಗಳೇ, ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಯಾವೆಲ್ಲ ರೀತಿ ಬೀಳುತ್ತೆ, ನಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪಿನಿಂದ ಯಾವೆಲ್ಲ ರೀತಿ ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಎಂಬತಕ್ಕಂಥ ವಿಚಾರವಾಗಿ ತಿಳಿಸ್ತಾ ಇದ್ರಿ. ಅದರ ಜೊತೆ ಪಂಚಾಂಗ ಶ್ರವಣವನ್ನು ಕೂಡ ತಿಳಿಸ್ಕೊಡ್ಬೇಕು. ನಾನೆಲ್ಲೂ ಪುನಃ ಅದನ್ನೇ ಕೇಳ್ತಿರೇನೋ ಅಂತ. ಇಲ್ಲ ಗುರುಗಳೇ, ಯಾಕೆಂದರೆ ಎಷ್ಟೇ ಕಾಯಕದಲ್ಲೂ ಕಾಯಕ ಲೋಪವಿಲ್ಲದಂಥ ರೀತಿ ನೀನು ಮಾಡಪ್ಪ ಅಂತಾನೆ ಹೇಳೋದು ಭಗವಂತ. ಹೌದು. ಹಾಗಿದ್ರೆ ರಾಶಿಫಲವನ್ನು ತಿಳ್ಕೊಳ್ಬೇಕಲ್ಲ. ಹೌದು. ಇವತ್ತು ಯಾವ್ಯಾವ ರಾಶಿಗಳ ಮೇಲೆ ಭಗವಂತನ ಪ್ರಭಾವ ಇದೆ, ಭಗವಂತನ ಆ ದೃಷ್ಟಿ ಇದೆ, ಹಾಗೆ ನಮ್ಮ ಎಚ್ಚರಿಕೆ ಹೇಗಿರಬೇಕು, ಏನೇ ಆದರೂ ಆತ ಹೇಳೋದಿಷ್ಟೇ. ಧರ್ಮ ಸಂಸ್ಕೃತಿ, ಜನ್ಮ ಕೊಟ್ಟ ತಂದೆ ತಾಯಿ, ನಿಮ್ಮ ಪಾಠ ಹೇಳಿದಕ್ಕಂಥ ಗುರುಗಳು, ನೀವು ಮಾಡುವ ಕಾಯಕ ಸಾಧ್ಯವಾದಷ್ಟು ನಿನ್ನ ಬದುಕಿಗೆ ಹೇಗೆ ಬೇಕೋ ಹಾಗಿರು, ಆದರೆ ನಿನ್ನ ಬದುಕಿಗೋಸ್ಕರ ಇನ್ನೊಬ್ಬರ ಜೀವನ ಮೇಲೆ ಕಲ್ಲು ಹಾಕಬೇಡ. ಇವೆಲ್ಲ ಈ ವಿಚಾರ ತಿಳಿಸ್ಬೇಕಾದ್ರೆ ನಮ್ಮ ಅಜ್ಜಿ ನನಗೊಂದು ವಿಚಾರನ ತಿಳಿಸ್ಕೊಟ್ಟಿದ್ರು. ನಾನು ಒಂದು ಸಮಯದಲ್ಲಿ ಇದೊಂದು ತಪ್ಪು ಮಾಡ್ತಿದ್ದೆ. ಆಗ ನಮ್ಮ ಅಜ್ಜಿ ಹೇಳ್ತಿದ್ರು, ನೋಡಿ ನೀನು ತಪ್ಪು ಮಾಡಬೇಡ, ನಿನ್ನ ರಾಷ್ಟ್ರಾಧಿಪತಿ ಶನಿ ಹಂಗಂತ ಹೇಳಿ ನಿನ್ಗೊಬ್ಬರಿಗೆ ಮಾತ್ರ ತೊಂದರೆ ಮಾಡ್ತಾರೆ ಅಂತಲ್ಲ, ಇದು ಎಲ್ರಿಗೂ ಕೂಡ ಅನ್ವಯಿಸ್ತಕ್ಕಂಥ. ಜಾಸ್ತಿ ಟೆನ್ಷನ್ ಆದಾಗ, ಇಲ್ಲಾಂದ್ರೆ ಏನಾದರೂ ಒಂದು ಸಮಯದಲ್ಲಿ ಸಾಕಷ್ಟು ಬಾರಿ ಈ ಥರ ಹೊಡಿತಾ ಇರ್ತೀವಿ ಗುರು. ಇದು ಮೊದಲು ಅಂತೆ ಭಗವಂತನ ವಕ್ರದೃಷ್ಟಿ ಬೀಳಲಿಕ್ಕೆ, ಭಗವಂತ ನಮ್ಮ ಹೆಗಲಿರಲಿಕ್ಕೆ. ಅದಕ್ಕೋಸ್ಕರ
ಸಾಕಷ್ಟು ಜನ ಈ ತಪ್ಪನ್ನು ಮಾಡ್ತಾ ಇರ್ತಾರೆ. ನಾನು ಕೂಡ ಸುಮಾರು ಸತಿ ಹೇಳಿದ್ದೀನಿ. ಅದನ್ನು ತಮ್ಮ ಬಾಯಿಂದ ಒಂದು ಸತಿ ಹೇಳಬೇಕು. ಈ ಒಂದು ಬೆರಳಿನ ಮಧ್ಯೆ ಈ ಥರ ಹೊಡಿತಾ ಇರತಕ್ಕಂಥ ಭಾಳ ತೂಕವಾದಂತಹದ್ದು. ನೋಡಿ, ಕೆಲವಷ್ಟು ಧರ್ಮ ಸೂಕ್ಷ್ಮಗಳಿದೆ. ಈ ಬೆರಳುಗಳನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿರ್ತಕ್ಕಂತಹ ಬೆರಳುಗಳ ಮಧ್ಯದಲ್ಲಿ ಶಬ್ದ ಬರುತ್ತೆ. ಅಂದರೆ ಹೇಗೆ ನಾವು ಈ ಪ್ರಕಾರ ಬಾರಿಸಿದಾಗ, ನಾನಂತೂ ಮುಟ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನು ಈ ತಪ್ಪು ಮಾಡೋದಿಲ್ಲ. ಈ ತಪ್ಪನ್ನು ನೀವು ಮಾಡಬೇಡಿ, ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇದೊಂದು ದುರಭ್ಯಾಸ. ಹೀಗಿದ್ದಾಗ ಇಲ್ಲಿ ಶಬ್ದ ಹೊಡೆಯೋದು, ಇಲ್ಲಿ ಬರುವಂಥ ಶಬ್ದ ಪ್ರತಿ ಕ್ಷಣದ ಶಬ್ದ. ಅಂದರೆ ಇಲ್ಲಿಗೆ ನೋಡಿ, ಈ ಬೆರಳನ್ನು ಇಲ್ಲಿಗೆ ಟಚ್ ಮಾಡ್ತಿರಲ್ಲ, ಮಾಡುವಾಗ ಭಗವಂತ ನಿಮ್ಮನ್ನು ನೋಡ್ತಾನಂತೆ. ಈ ತಪ್ಪನ್ನು ಯಾರೂ ಮಾಡಬೇಡಿ. ಹೀಗೆ ಇಟ್ಕೊಳ್ಳೋದು, ಹಿಂಗೆ ಬಾರಿಸ್ತಾ ಹೋಗೋದು. ಈ ಒಂದು ಭಾಗದಲ್ಲಿರ್ತಕ್ಕಂಥ 2 ಬೆರಳುಗಳ ಮಧ್ಯದಲ್ಲಿರ್ತಕ್ಕಂಥ ಈ ಸ್ಥಳವನ್ನು ಅಲ್ಲಿ ನೀವು ಟಚ್ ಮಾಡಿದಾಗ ಅಲ್ಲಿಂದ ಬರ್ತಕ್ಕಂಥ ಶಬ್ದ ಕೇಳಲಿಕ್ಕೆ ನಿಮಗೆ ಆನಂದ, ಆದರೆ ಅದೇ ನಿಮಗೆ ಸಮಸ್ಯೆ ಆಗುತ್ತೆ. ಅದರಿಂದ ನೀವು ತೊಂದರೆ ಅನುಭವಿಸ್ಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಯಾಕೆಂದರೆ ಒಂದು ಜೋಪಾನ, ಒಂದು ಎಚ್ಚರಿಕೆ ನಿಮ್ಮಲ್ಲಿದ್ದರೆ ಖಂಡಿತ ಭಗವಂತನ ಕೃಪಾಕಟಾಕ್ಷ ನಿಮ್ಮೆಲ್ಲರಿಗೂ ಸಹಿತ ಚೆನ್ನಾಗಿರಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಗವಂತನ ಇಲ್ಲಿ ಕರೆದು ಕೂಡಿಸಿದ್ದೀವಿ. ನೀವೆಲ್ಲರೂ ಸಹಿತ ದರ್ಶನ ಮಾಡ್ತಿದ್ದೀರಿ. ಯಾರೆಲ್ಲ ತಾಯಂದರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು, ದೇವಾಲಯಕ್ಕೆ ನಾನು ಹೊರಲಿಕ್ಕೆ ಆಗೋದಿಲ್ಲ, ತುಂಬ ಸುಸ್ತಿದೆ, ನನ್ನ ಕೈಲಿ ಆಗ್ತಾ ಇಲ್ಲ, ಮನೆಯಿಂದ ಎದ್ದೇಳಲಿಕ್ಕೆ ಆಗ್ತಿಲ್ಲ, ಎಷ್ಟೋ ಜನ ಬೆಡ್ ಮೇಲೆ ಮಲಗಿರ್ತಕ್ಕಂಥ ತಾಯಂದ್ರಿದ್ದೀರಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದೀರಿ. ನೀವೆಲ್ಲರೂ ಸಹಿತ ಮನೆಯಲ್ಲೇ ಕೂತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ವೀಕ್ಷಣೆ ಮಾಡ್ತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ನಾನು ಇಡೀ ರಾಜ್ಯದಾದ್ಯಂತ ಯಾವುದೇ ದೇವಾಲಯಕ್ಕೆ ಹೊರಟಾಗೂ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲೂ ಸಹಿತ ಒಂದು ಯಶಸ್ಸಿರಲಿ. ಸಾಧ್ಯವಾದಷ್ಟು ಗೊತ್ತಿದ್ದೋ ಗೊತ್ತಿಲ್ಲದಿರನೋ, ತಿಳಿದಿರನೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಕ್ಷಮಿಸಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು, ಲೋಕ ಕಲ್ಯಾಣಾರ್ಥವಾಗಿರಲಿ, ಸರ್ವರಿಗೂ ಸಹಿತ ಅನುಕೂಲವಾಗಿರಲಿ, ರೈತರು ಚೆನ್ನಾಗಿರಲಿ, ಯೋಧರು ಚೆನ್ನಾಗಿರಲಿ. ಆ ರೈತರು ಮತ್ತು ಯೋಧರು ಈ ಧ್ವನಿ ಆನಂದ್ ಗುರೂಜಿಯವರಿಗೆ ನಿರಂತರ. ಹಾಗೆ ಇವತ್ತು ಸಹಿತ ನಾವು ಸಂಕಲ್ಪವನ್ನು ಮಾಡೋಣ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವತ್ತು ಪ್ರತಿಯೊಬ್ಬರು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಈ ಅಮಾವಾಸ್ಯೆ, ಬಾದಾಮಿ ಅಮಾವಾಸ್ಯೆ, 4 ಬಾದಾಮಿ ಬೀಜವನ್ನು ಭಗವಂತನಿಗೆ ನೈವೇದ್ಯ ಮಾಡಿ, ನೈವೇದ್ಯವನ್ನು ಶನೇಶ್ವರ ಮಂದಿರಕ್ಕೋ, ಹನುಮನ್ ಮಂದಿರಕ್ಕೋ ಅಥವಾ ಮಕ್ಕಳಿಗೋ ಯಾರಿಗಾದರೂ ಒಬ್ಬರಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ, ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 19/5/2023 ಶುಭ ಶುಕ್ರವಾರ, ಅಮಾವಾಸ್ಯೆ, ಭರಣಿ ನಕ್ಷತ್ರ. ನೋಡಿ, ಭರಣಿ ನಕ್ಷತ್ರದ ಧರಣಿ ಆಳೋದು ಉಂಟು. ನೀವು ಧರಣಿ ಅಂದರೆ ರಾಜ್ಯವನ್ನು ಆಳಬೇಕಾದ್ರೆ ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಲ್ಲ. ಅದಕ್ಕಾಗಿ ಈ ಬಾದಾಮಿ ಅಮಾವಾಸ್ಯೆ ಎಂದು ಶನೇಶ್ವರನ್ನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಗುರುಳೆ, ಇವತ್ತಿನ ದಿವಸ ಭರಣಿ ನಕ್ಷತ್ರ ಬಂದಿರೋ ಕಾರಣದಿಂದ ಭರಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರೆಲ್ಲರಿಗೂ ಕೂಡ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಾವು ತಿಳಿಸ್ಬೇಕು. ಇದು ಚೆನ್ನಾಗಿದೆ, ಒಳ್ಳೆಯದು. ಯಾಕೆಂದರೆ ನಿನ್ನೆನೋ ಮೊನ್ನೆನೋ ಯಾರಿಗೂ ಹೇಳಿದ್ರು ಇದ್ವಲ್ಲ. ಹೌದು ಗುರುಳೆ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ಇವತ್ತು ನಿಜ ಹೇಳಲೇಬೇಕು. ಯಾಕೆಂದರೆ ಅಮಾವಾಸ್ಯೆ ಹುಟ್ಟಿದ್ದೀನಿ, ನನಗೇನು ದೋಷನೋ ಏನೋ, ನನ್ನ ಮಗ ಅಮಾವಾಸ್ಯೆ ಹುಟ್ಟಿದ್ದಾನೆ, ಅವನು ರಾಕ್ಷಸನಾಗ್ತಾನೋ ಒಳ್ಳೆಯವನಾಗ್ತಾನೋ, ಅವನು ಕಳ್ಳನಾಗ್ತಾನೋ ಅಥವಾ ಒಳ್ಳೆಯ ಒಂದು ಸುಸರ್ಜಿತವಾಗಿರ್ತಾನೋ, ಹೀಗೆ ಹೇಳುವಂತಹದ್ದು ಮಗನ ವಿಚಾರ ಅಂತಲ್ಲ. ಮಗಳು ಯಾರಾದರೂ ಸರಿಯೇ, ಅಮಾವಾಸ್ಯೆಯಲ್ಲಿ ಹುಟ್ಟಿದವ್ರಿಗೆ ಒಂದು ಆತಂಕ ಇರುತ್ತೆ, ಒಂದು ಭಯ ಇರುತ್ತೆ. ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ ಅಂದರೆ ಏನೋ ಒಂಥರ ಭೀತಿ. ಆದರೆ ನಾನು ತಿಳಿಸ್ತಿದ್ದೀನಿ, ಹುಟ್ಟು ಸಾವು ಯಾವುದೇ ತಿಥಿವಾರ ನಕ್ಷತ್ರಗಳಾದರೂ ಅಂಜಬೇಡಿ. ಯಾವುದೇ ನಕ್ಷತ್ರ ಆದರೂ ನೀವು ಹೇಳಿ ಬರ್ತಕ್ಕಂಥದ್ದಲ್ಲ, ಭಗವಂತನ ಕೃಪೆಯಿಂದ ಆಗ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ತಂಡ ನಿಮಗೆ ಶುಭ ಕೋರ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಏನು ಗುರುಗಳೇ ಎತ್ತಾನೆ ಎಷ್ಟೊಂದು ಖುಷಿಯಾಗಿದ್ದೀರಿ. ಹೌದು, ತಮ್ಮೆಲ್ಲರಿಗೂ ಕೂಡ ಈಗ ಸಂತೋಷನೇ ಅಲ್ವಾ? ಯಾಕೆ ಹೇಳಿ, ರಾಶಿ ಫಲವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ವಿ. ಗುರುಗಳೇ, ಈಗ ರಾಶಿ ಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶನೇಶ್ವರನ ಆರಾಧನೆಯಿಂದ ಈ ಬಾದಾಮಿ ಅಮಾವಾಸ್ಯೆಯ ಈ ಶುಭ ದಿನದಂದು ತಮ್ಮೆಲ್ಲರ ಒಂದು ಮನೋಕಾಮನೆ ಸಿದ್ಧಿಯಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದ್ದಾಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ, ಮೇಷಲಗ್ನ.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಮನಸ್ಸು ನಿಮಗಿದೆ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳಿಗೆ ಪೂರಕವಾಗಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಮಾರ್ಗಸೂಚಿಯನ್ನು ತಾವು ತೆಗೆದುಕೊಳ್ತೀರಿ. ನಿಮ್ಮ ಆತ್ಮೀಯರು, ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರ ಮಾರ್ಗದರ್ಶನದಿಂದ ಇನ್ನೊಂದು ಹೆಜ್ಜೆ ಮುಂದೆ ಹಾಕ್ತೀರಿ, ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಂದಷ್ಟು ಜನ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಕಾಗದ ಪತ್ರಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾವೊಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ಶನೇಶ್ವರ ಮಂತ್ರವನ್ನು ಹೇಳ್ತಾ ಇವತ್ತಿನ ಕಾಯಕವನ್ನು ಪ್ರಾರಂಭಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ತೃಪ್ತಿಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಎಲ್ಲ ಕಡೆಯಿಂದಲೂ ಲಾಭ ಕಾಣ್ತಿರುತ್ತೆ, ನೀವು ಅಂದುಕೊಂಡಷ್ಟು ಕೆಲಸ ಆಗ್ತಾ ಇರುತ್ತೆ, ಆದರೆ ಅಲ್ಲೇ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗ್ತಾ ಇರುತ್ತೆ. ಆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಆ ಎಚ್ಚರಿಕೆಯ ಹೆಜ್ಜೆ ನಿಮಗಿದ್ರೆ ಖಂಡಿತ ಒಳ್ಳೆ ಫಲನೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ನೋಡ್ಕೊಳ್ಬೇಕು, ವ್ಯವಹಾರಗಳು ನೋಡಬೇಕು, ಕೆಲಸ ಕಾರ್ಯಗಳು ನೋಡಬೇಕು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಅಭಿವೃದ್ಧಿಯತ್ತ ತಮ್ಮ ಚಿಂತನೆ ಇರಬೇಕು. ಏನೇ ಮಾಡೋದರೂ ಇವತ್ತಿನ ದಿವಸ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ಶನೇಶ್ವರನ ಆರಾಧನೆ ಮಾಡಿ. ಸಾಧ್ಯವಾದರೆ ಒಂದೆರಡು ಎಳ್ಳುಬತ್ತಿಯನ್ನು ಭಗವಂತನ ಸಾನ್ನಿಧ್ಯದಲ್ಲಿ 9 ಅಥವಾ 2 ಎಳ್ಳುಬತ್ತಿಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಹಚ್ಚಿ, ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ನಿಮ್ಮ ಕರಹಸ್ತದಿಂದ ಹಣ್ಣು ಹಂಪಲುಗಳನ್ನು ಏನಾರು ತಿನ್ನಲಿಕ್ಕೆ ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಇವತ್ತು ತಾವು ಏನಂದುಕೊಂಡ್ರೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಂಜಿಕೆ ಇದೆ, ಭಯ ಇದೆ. ಏನಂತಾರೋ, ಏನಾಗುತ್ತೋ, ಏನು ಮಾಡ್ಬೋದೋ, ಏನು ಕೆಲಸ ಆಗುತ್ತೋ ಬಿಡುತ್ತೋ, ಅಥವಾ ನಾವೇನೋ ಹಿಂಗೆ ಅಂದ್ಕೊಂಡಿದ್ದೀವಿ, ನಮಗೇನೋ ವ್ಯತ್ಯಾಸ ಆಗುತ್ತೇನೋ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ನಿಮಗೆ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ 2 ಹೂಗಳನ್ನು ಕಿತ್ಕೊಂಡು ಒಂದರಲ್ಲಿ ದೃಷ್ಟಿ ತೆಗೆದು ಹಾಕಿ ಇನ್ನೊಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಹೆಚ್ಚಿನ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ ಮತ್ತು ನಿಮ್ಮ ಕಣ್ಗಳಲ್ಲಾಗುವಂತಹ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಹಾಗೆ ನಿಮ್ಮ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಜೊತೆಲಿ ಸಿಗುವಂಥ ಸ್ನೇಹಿತರು ಒಂದಷ್ಟು ನಿಂದನೆ ಮಾತಾಡೋದ್ರಿಂದ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ. ಅದರಲ್ಲೂ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:15 12ರಿಂದ 4:15 ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಎಲ್ಲ ಕೆಲಸ ಆಗೋ ಥರನೇ ಇರುತ್ತೆ. ಇನ್ನೇನು ಆಯ್ತಪ್ಪ ಕೆಲಸ ಪರವಾಗಿಲ್ಲಪ್ಪ ಅಂದುಕೊಳ್ಳೋಷ್ಟರೊಳಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು. ಹಾಗೆ ಇವತ್ತು ನಿಮ್ಮಲ್ಲಿ ಮತ್ತಷ್ಟು ಅನುಕೂಲವಾದಂಥ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ನಿಮಗಿದೆ. ಇವತ್ತು ಏನೇ ಅಂದುಕೊಳ್ಳಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವ ಮುನ್ನ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ 1 ಚಿಟಿಕೆಯ ಗೋಧಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಒಂದಷ್ಟು ಬೆಲ್ಲವನ್ನು ಹನುಮನ ಸಾನ್ನಿಧ್ಯದಲ್ಲಿ ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಒಂದಿಷ್ಟು ಏನಾದರೂ ಪದಾರ್ಥಗಳನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಹನುಮನ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಶನೇಶ್ವರನ ಮನಸ್ಸಲ್ಲಿ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ, ಅದರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆತಂಕಕ್ಕೆ ಒಂದು ಕೊನೆಯನ್ನು ಹಾಡ್ತಕ್ಕಂಥದ್ದು, ಏನು ಅಂಜಿಕೆ, ಏನು ಭಯದಲ್ಲಿದ್ದೀರಿ, ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ವ್ಯತ್ಯಾಸಗಳನ್ನು ಕಾಣ್ತಿದ್ದೀರಿ, ಎಲ್ಲೋ ಒಂದಿಷ್ಟು ಸಮಸ್ಯೆಗಳಂತಕ್ಕಂಥದ್ದು ನಿಮ್ಮನ್ನು ಬೆನ್ನೆ ಹೇರ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನಿಂದನೆಗೊಳಗಾಗ್ತಾ ಇದ್ದೀರಿ. ತಾವೆಲ್ಲರೂ ಮಾಡಬೇಕಾದ್ದು ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಕಪ್ಪು ವಸ್ತ್ರ, ಒಂದಷ್ಟು ಎಳ್ಳು ಮತ್ತು ಎಳ್ಳೆಣ್ಣೆ, ಸಾಧ್ಯವಾದರೆ 4 ಬಾದಾಮಿ ಬೀಜ ಇದನ್ನು ತಂದು ಶನೇಶ್ವರನ ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಇರತಕ್ಕಂಥದ್ದು ಮುಂಬರತಕ್ಕಂಥ ದಿನಗಳಲ್ಲಿ ಬರುವ ಕಷ್ಟವನ್ನು ಎಲ್ಲವನ್ನು ದೂರ ಮಾಡಿಕೊಂಡು ಶನೇಶ್ವರನ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲದಲ್ಲಿ ಮೊದಲು ಬಂದಿರತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಹಾಗಿದ್ರೆ ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆ ಮಾಡ್ತಿದ್ದೀರಿ, ಗುರುಜಿಯವ್ರನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೀರಿ. ಆದರೆ ಈಗಲೂ ಕೂಡ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಹಾಗಾದರೆ ತಡ ಯಾಕೆ, ಬನ್ನಿ ಪ್ರಾರಂಭವನ್ನು ಮಾಡೋಣ. ಸ್ವರಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದನೇ. ಅಮ್ಮ, ತಮ್ಮ ಹೆಸರು? ರತ್ನ ಅಂತೇಳಿ. ರತ್ನ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಅಜ್ಜನೇ ತಿಳ್ಕೋಬೇಕು ಗುರುಜಿ. ಹೆಸರು ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟೆ ಗುರುಜಿ. ಅಮ್ಮ ಇರ್ಲಿ, ತಪ್ಪಿಲ್ಲ, ತಂದೆಯವ್ರ ಜೊತೆ ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಮ್ಮ ಪಾದಾರಂಭಗಳಿಗೆ ಕೋಟಿ ಕೋಟಿ ನಮನ ಗುರುಜಿ. ಹೇಳಮ್ಮ. ತುಂಬಾನೇ ಕಷ್ಟ ಇದೆ ಗುರುಜಿ, ಹೆಂಗೆ ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ ಗುರುಜಿ. ಅಮ್ಮ, ಕಷ್ಟಗಳು ಬಂದಾಗ ಹೆದರಬಾರ್ದು. ಕಷ್ಟ ಕೊಡ್ತಕ್ಕಂಥವನು ನಮ್ಮನ್ನು ಕೈ ಹಿಡಿತಾನೆ. ಆ ಕಷ್ಟಗಳು ಯಾವಾಗಲೂ ಪರ್ಮನೆಂಟ್ ಅಲ್ಲ. ಕಷ್ಟ ಎಂಬತಕ್ಕಂಥದ್ದು ಬಂದಾಗ ಮಂಜಿನಗಡ್ಡೆ ಥರ ಕರಗಿ ಹೋಗೋದಕ್ಕೆ ಒಂದಷ್ಟು ಪರಿಹಾರಗಳಂತ ಇದ್ದೇ ಇರುತ್ತೆ. ಕಷ್ಟ ಅಂತ ಬಂದರೆ ಪರಿಹಾರ ಉಟ್ಕೊಳ್ಳುತ್ತೆ. ಯಾವುದೇ ಆದರೂ ಅಷ್ಟೇನಮ್ಮ, ನೀನು ಧೈರ್ಯ ತಂದ್ಕೊಳ್ಬೇಕು. ನೀನು ಧೈರ್ಯದಿಂದ ಹೆದರಿಸ್ಬೇಕು. ಎಂಥದ್ದೇ ಆಗಲಿ ನೋಡು, ಪ್ರತಿಯೊಬ್ಬರು ಸಹಿತ ಕೋಟಿಗೆ ಬದುಕಿದ್ರು, ಏನೂ ಇಲ್ದಿರ ನಿರ್ಗತಿಕರಾಗಿದ್ದರು, 100 ಸಮಸ್ಯೆಗಳು ಹೊತ್ತಿದ್ರು, ಎಲ್ಲರ ಬದುಕು ಭಗವಂತ ಬರೆದಿಟ್ಟಂಗೆ ನಡೆಯುತ್ತೆ. ನೀನು ಹೆದರೋದು ಬೇಡ. ಹೇಳ್ತಾಯಿ, ನಿನ್ನ ಸಮಸ್ಯೆ ಏನಮ್ಮ? ಮನೆಯಲ್ಲಿ ಒಂದೊಂದು ಸಮಸ್ಯೆ ಬರ್ತಾನೆ ಇರುತ್ತೆ ಗುರುಜಿ. ನಮ್ದು ಆರೋಗ್ಯ ಸಮಸ್ಯೆನೂ ಇದೆ ಗುರುಜಿ. ನೋಡಮ್ಮ, ಊರಲ್ಲಿ ಹೋಗಿ ನಮ್ಮ ಮನೆಯವ್ರು ಹೋದ್ರು ಗುರುಜಿ. ಅವರು ಹೊಲ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಗುರುಜಿ. ಆದ್ರೂ ಅಲ್ಲಿ ಏನು ಕೈಗತ್ತಿಲ್ಲ ಬಾಯಿಗತ್ತಿಲ್ಲ ಗುರುಜಿ. ಆ ತರ ಸಮಸ್ಯೆ. ಒಂದ್ ಮೂಲೆಯಲ್ಲಿ ಹಾಕಿದ್ದು ಇನ್ನೊಂದ್ ಮೂಲೆಯಲ್ಲಿ ಚೆನ್ನಾಗಿರಲ್ಲ, ಇನ್ನೊಂದ್ ಮೂಲೆಯಲ್ಲಿ ಹಾಕಿದ್ದು ಒಂದ್ ಮೂಲೆಯಲ್ಲಿ ಚೆನ್ನಾಗಿರಲ್ಲ ಗುರುಜಿ. ಆ ತರ ಎಲ್ಲ ಸಮಸ್ಯೆ ಇದೆ ಗುರುಜಿ. ಬಿಟ್ಟು ಬೆನ್ನು ಮೂಳೆ ಕೂಡ ಸರಿ ಇಲ್ಲ ಗುರುಜಿ. ತಾಯಿ, ನಾವು ಭೂಮಿಗೆ ಹಾಕುವ 1 ಹಿಡಿ ಬೀಜ ಎಲ್ಲವೂ ಬೆಳೆ ಬರಲ್ಲಮ್ಮ. ಅದರಲ್ಲಿ ಎಷ್ಟು ಬರಬೇಕೋ ಅಷ್ಟೇ ಬರೋವಂಥದ್ದಾಗತ್ತೆ. ಹಾಗೆ ನೀವು ಹೆದರಬೇಡಿ. ನೀವು ಮಾಡುವ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ. ನೀವು ನಂಬಿರ್ತಕ್ಕಂಥ ಭಗವಂತ ಆತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಇನ್ನು ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿನಗಿರುವಂಥ ಸಮಸ್ಯೆ, ಅನಾರೋಗ್ಯ ತೊಂದರೆ ಇರಲಿ ಅಥವಾ ಮನೆಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರಗಳು ದೊಡ್ಡದಾದಂಥ ಭಯ ಇಡಿಸುವಂಥದ್ದು, ಇದೆಲ್ಲವೂ ಏನೇ ಬಂದರೂ ಆ ಕ್ಷಣದವರೆಗೂ ಮಾತ್ರ ನಿನ್ನ ಸ್ವರತರಂಗ ಪ್ರಕಾರ ಇನ್ನು 4 ತಿಂಗಳು ನೀನು ಕಾಯಬೇಕು. ಮುಂದಿನ 4 ತಿಂಗಳಲ್ಲಿ ತುಂಬ ಬದಲಾವಣೆ ಇದೆ, ಒಳ್ಳೆ ಅನುಕೂಲ ಇದೆ. ದೇವರು ನಿನ್ನ ಕೈ ಹಿಡಿದು ನಡೆಸ್ತಾನೆ. ಇವತ್ತು ನೀನು ಕಾರ್ಯಕ್ರಮ ನೋಡ್ತಿದ್ಯಾ, ಒಳ್ಳೆ ದಿನ ನೀನು ನನ್ನ ಕರೆ ಮಾಡಿದ್ಯಾ. ನಿನ್ನ ಹೆಸರಲ್ಲೂ ಸಹಿತ ನಾನು ಭಗವಂತನ ಪಾದಕ್ಕೆ ಅಂದು ಅರ್ಚನಾ ಸಂಕಲ್ಪವನ್ನು ಮಾಡ್ತೀನಿ. ನೀನು ಸಹಿತ ಶನೇಶ್ವರ ಮಂತ್ರವನ್ನು ಇವತ್ತು 108 ಬಾರಿ ಪಠನೆ ಮಾಡಿ ಸಂಜೆ ಒಳಗೆ ಹನುಮನ ಸಾನ್ನಿಧ್ಯ ಅಥವಾ ಶನೇಶ್ವರನ ಮಂದಿರ ಎರಡರಲ್ಲೊಂದು ಕಡೆ ಹೋಗಿ ಒಂದು ದೇವ್ರ ದರ್ಶನ ಮಾಡಿ ಬಾ. ನಿನ್ನ ಜೀವನದಲ್ಲಿ ಇನ್ನಷ್ಟು ಅನುಕೂಲವನ್ನು ಕಾಣ್ತೆ ತಾಯಿ. ನೀನು ಧೈರ್ಯವಾಗಿರಮ್ಮ. ನಿನ್ನ ಹೆಸರಲ್ಲಿ ಅದರಲ್ಲೂ ಯೋಧರ ಕುಟುಂಬ ಅಂತ ಹೇಳಿದ್ಯಾ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಯೋಧರಿಗೆ ರೈತರಿಗೆ ನಾನು ಪ್ರಧಾನ ಸಂಕಲ್ಪ ಯಾವತ್ತೂ ನನ್ನ ಕಡೆಯಿಂದ ಇದೆ ಅಂತ. ಇವತ್ತೂ ನಾನು ಸಂಕಲ್ಪ ಮಾಡ್ತೀನಿ. ಶನೇಶ್ವರನ ಅನುಗ್ರಹ ನಿನಗಿರಲಿ ತಾಯಿ. ಒಳ್ಳೆಯದಾಗಲಮ್ಮ, ಧೈರ್ಯ ತನ್ಕೋ ತಾಯಿ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್. ಗುರುಗಳೇ, ಮತ್ತೀಗ ಕನ್ಯಾ ರಾಶಿಯಿಂದ ಮತ್ತೆ ಮುಂದುವರಿಸಬೇಕು ರಾಶಿ. ಖಂಡಿತ. ಇನ್ನು ಕನ್ಯಾ ರಾಶಿ. ತುಲಾರಾಶಿಯಪ್ಪ. ತುಲಾರಾಶಿ ಗುರುಗಳೇ. ತುಲಾರಾಶಿ ಬಗ್ಗೆನೇ ಹೋಗ್ಬೇಕು. ಹೌದು, ಯಾಕೆಂದ್ರೆ ಕನ್ಯಾ ರಾಶಿ ಆಗಿತ್ತು, ತುಲಾರಾಶಿ ಬರಬೇಕಿತ್ತು. ಹೌದು ಹೌದು ಹೌದು. ತುಲಾರಾಶಿ ಬಗ್ಗೆ ತಿಳ್ಕೊಳ್ಳೋಣ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಶನೇಶ್ವರನ ಈ ಒಂದು ದೃಷ್ಟಿಯಿಂದ, ಅಂದರೆ ನಿಮ್ಮ ಜಾತಕದ ಮೇಲೆ ಈ ಹಿಂದಿನೂ ನಾನು ತಿಳಿಸ್ಕೊಟ್ಟಿದ್ದೇನೆ, ಶನೇಶ್ವರನ ಒಂದಷ್ಟು ಕಾಡಾಟಗಳು ನಿಮ್ಮ ಮೇಲೆ ಬೀಳುವುದರಿಂದ, ಆತನ ದೃಷ್ಟಿಕೋನ ಇರೋದ್ರಿಂದ ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು, ಚಂಚಲತೆ ಆಗ್ತಕ್ಕಂಥದ್ದು, ಉದ್ಯೋಗ ಸಮಸ್ಯೆ ಎದುರಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಅಡ್ಡಿ ಆತಂಕ ಬರ್ತಕ್ಕಂಥದ್ದು, ಇಲ್ಲದ ಆತಂಕಕ್ಕೊಳಗಾಗುವಂಥದ್ದು, ಎಲ್ಲೋ ಒಂದು ಕಡೆ ಕಣ್ಣೀರು ಬರೆಯುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ನೀವೇನೋ ತಪ್ಪು ಮಾಡಿದ್ದೀವೇನೋ ಅನ್ನೋ ಥರ ಆಗುವಂಥದ್ದು, ಕೆಲವೊಮ್ಮೆ ನ್ಯಾಯಬದ್ಧವಾದಂಥ ಸ್ಥಾನಮಾನವನ್ನು ನೀವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಇದೆಲ್ಲವೂ ಸಹಿತ ಈಗ. ಆದರೆ ಇವತ್ತಿನ ದಿವಸ ನೀವು ಮರಿದಿರ ಮಾಡಬೇಕಾದ್ದು, ಶನೇಶ್ವರನ ಪ್ರಾರ್ಥನೆ ಮಾಡಿ ಬನ್ನಿ ವೃಕ್ಷದ ಹತ್ರ ಹೋಗಿ ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು,
ತಾರೆ ವೃಕ್ಷದ ಹತ್ರ ಹೋಗಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, 4 ಬಾದಾಮಿ ಬೀಜವನ್ನು ತೆಗೆದುಕೊಂಡು ಹನುಮನ ಸಾನ್ನಿಧ್ಯ ಕೊಟ್ಟು ನಮಸ್ಕಾರ ಮಾಡಿ. ಇದೆಲ್ಲವನ್ನು ತುಲಾರಾಶಿಯವರು ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಹಾಗೆ ಸ್ವಾಮಿಯ ಆಸ್ಥಾನ ಅಂದರೆ ಶನೈಶ್ಚರನ ಆಸ್ಥಾನ ಎಲ್ಲವೂ ವಿಶೇಷವಾಗಿದೆ. ದೂರಭಾರ ಪ್ರಯಾಣ, ವ್ಯವಹಾರಗಳಲ್ಲಿ ಮತ್ತಷ್ಟು ಲಾಭ, ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಸಭೆ ಸಮಾರಂಭಗಳಲ್ಲಿ ಸ್ಥಾನಮಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಜೊತೆಗೆ ಕುಟುಂಬದವರ ಮಧ್ಯೆ ಮತ್ತಷ್ಟು ಐಕ್ಯತೆಯನ್ನು ಕಾಪಾಡಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಬೇಡವಾದ ವಿಚಾರಗಳನ್ನು ಅಷ್ಟೇ ತಲೆಗೆ ಹಾಕೊಂಡ್ಬಿಡ್ತೀರಿ. ಆದರೆ ಇವತ್ತು ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಮಾಡುವ ಪ್ರತಿ ಕಾಯಕ ಅರ್ಥಪೂರ್ಣವಾಗಿರಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಬೇಕು. ಇವತ್ತು ಶಕ್ತಿದೇವರ ಉಪಾಸನೆ ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾವಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಹೇಳ್ತಾ ಭಗವಂತನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಬೇಡದ ವಿಚಾರಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಚ್ಚರಿಕೆಯಿಂದಲೇ ಇರಿ. ಹಾಗೆ ಗಣಪತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ವೃಶ್ಚಿಕ ರಾಶಿಯವರು ಗಣಪತಿ ಪ್ರಾರ್ಥನೆಯಿಂದಲೂ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರು ಹಿರಿಯರ ಮಾರ್ಗದರ್ಶನದಿಂದ ಮಾಡುವ ಪ್ರತಿ ಕಾಯಕ ಹೆಚ್ಚಿನ ಫಲ. ಆದರೆ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ಶಕ್ತಿ ದೇವಾಲಯಕ್ಕೆ ಬಂದು ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಡಿ. ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಗೋಗ್ರಾಸವನ್ನು ಕೊಡಿ. ಹೀಗೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡುವ ಯಾವುದೇ ಕಾಯಕವಾದರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಫಲಗಳಿದೆ. ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ. ಆದ್ದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸ ಮತ್ತಷ್ಟು ಅರ್ಥಪೂರ್ಣ ಆಗಬೇಕಾದ್ರೆ 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಲ್ಲಿ ಗಂಧವನ್ನು ತೆಗೆದು 21 ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿಯ ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಧನುರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನೈಶ್ಚರನ ಅನುಗ್ರಹ ಬೇಕೇ ಬೇಕು. ಕಾರಣ ನಿಮ್ಮ ಸ್ವಕ್ಷೇತ್ರ ಅಂದರೆ ಮಕರ ರಾಶಿ ಸ್ವಾಮಿಯ ಸ್ವಕ್ಷೇತ್ರವಾದ್ದರಿಂದ ನಿಮ್ಮೆಲ್ಲರಿಗೂ ಸಹಿತ ಒಳಿತಿದೆ, ಒಳ್ಳೆ ಫಲ ಇದೆ, ಅಂದುಕೊಂಡಷ್ಟು ಲಾಭವಿದೆ. ಆದರೆ ಯಾವುದೇ ಕಾರಣಕ್ಕೂ ಮದಮಾತ್ಸರವಿಲ್ದಿರ ಸದಾಕಾಲ ನಮ್ರತೆಯ ಬದುಕನ್ನು ನೋಡ್ತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ಕಾಯಕವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಹನುಮನ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿ ಒಳ್ಳೆಯ ಮನಸ್ಸಿನಿಂದ ತಾವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಮತ್ತಷ್ಟು ಲಾಭವನ್ನು ತಾವು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಸ್ವಾಮಿಯ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಬೇಕು. ಯಾಕೆಂದರೆ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯೂ ಸ್ವಕ್ಷೇತ್ರವೇ, ಕುಂಭರಾಶಿಯೂ ಸಹಿತ ಸ್ವಾಮಿಗೆ ಸ್ವಕ್ಷೇತ್ರವಾದ್ದರಿಂದ ಅಲ್ಲೂ ಸಹಿತ ಸಮಸ್ಯೆಗಳೆದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಹಾಗಾಗಿಯೇ ನಿಮ್ಮ ಮನಸ್ಸಲ್ಲಿ ತುಂಬ ಚಂಚಲತೆ ಇದೆ. ಒಂದು ದಿವಸ ಇದ್ದಂಥ ಆರೋಗ್ಯ ಮಾನ್ಯ ಸೇರೋದಿಲ್ಲ. ಆರೋಗ್ಯ ಸಮಸ್ಯೆ, ವ್ಯವಹಾರಗಳ ಕಷ್ಟ, ಜೊತೆಗೆ ಆರ್ಥಿಕ ಪರಿಸ್ಥಿತಿ, ಅದಕ್ಕಿಂತ ಮುಖ್ಯವಾಗಿ ಅಧಿಕಾರಿಗಳಿಂದ ನಿಂದನೆ, ಜೊತೆಗೆ ಸಹಪಾಠಿಗಳಿಂದ ಒಂದಷ್ಟು ಬೇರೆ ಥರ ಮಾತು, ಕುಟುಂಬದಲ್ಲಿರ್ತಕ್ಕಂಥವರ ಐಕ್ಯತೆ, ಆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಎಷ್ಟೋ ಕುಟುಂಬದಲ್ಲಿರ್ತಕ್ಕಂಥ ದಂಪತಿಗಳ ಮಧ್ಯದಲ್ಲಿ ಒಂದಷ್ಟು ವಿರಸ ಉಂಟಾಗ್ತಕ್ಕಂಥದ್ದು, ಎಲ್ಲವೂ ಸಮಂಜಸವಾಗಿದೆ ಅಂದ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲರೂ ನಿಮ್ಮಿಂದ ದೂರ ಆಗಿರ್ತಾರೆ, ಏಕಾಂಗಿಯಾಗಿ ಬದುಕಬೇಕಾಗುತ್ತೆ. ಇಂತಹ ಪರಿಸ್ಥಿತಿ ಇವತ್ತು ಕುಂಭರಾಶಿಯವರಿಗಿದೆ. ಕುಂಭಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ವೇದೇಂ ಶಯೋರಭಿಶ್ರವಂತರಃ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದೇ. ಆದರೆ ಬೇಡದ ವಿಚಾರಗಳನ್ನು ತುಂಬ ತಲೆಯಲ್ಲಿಟ್ಕೊಳ್ತೀರಿ.
ಯಾವುದು ಬೇಡ ಯಾವುದು ಸರಿ ಇಲ್ಲ ಅಂತಿರುತ್ತೋ ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇಟ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಶನೈಶ್ಚರರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸಿ. ಅದಕ್ಕಿಂತ ಮುಖ್ಯವಾಗಿ ಮಧ್ಯಾಹ್ನ 12ರಿಂದ 1 ಗಂಟೆ 20 ನಿಮಿಷದವರೆಗೂ 12ರಿಂದ 1 ಗಂಟೆ 20 ನಿಮಿಷ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಮುಂದಿನ ಭಾಗದಲ್ಲಿ ಅದ್ಭುತವಾಗಿ ಬಾದಾಮಿ ಅಮಾವಾಸ್ಯ ವಿಶೇಷವಾಗಿ ಶನೈಶ್ಚರ ಸ್ವಾಮಿಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇವಾಗ ನಾವು ನೆರವೇರಿಸ್ತಾ ಇದ್ದೀವಿ. ಹಾಗಿದ್ರೆ ಇನ್ನು ತಡ ಯಾಕೆ, ಮುಂದಿನ ಭಾಗಕ್ಕಂತೂ ನಾನಂತೂ ಕಾಯ್ತಿದ್ದೇನೆ. ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ಬಹಳ ಚುಟುಕಾಗಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಕಪ್ಪು ಬಟ್ಟೆ, ಎಳ್ಳು, ಎಳ್ಳೆಣ್ಣೆ, ನೀಲಿ ಪುಷ್ಪ, 4 ಬಾದಾಮಿ, ಇಷ್ಟೇ ಇರತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇನ್ನು ಮುಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಮತ್ತೆ ಪ್ರಾರಂಭ ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಈಗ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಸಮಯ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಇನ್ನೇನಾದರೂ ಅಂದರೆ ಎಲ್ಲವನ್ನೂ ಕೂಡ ಸಿದ್ಧಪಡಿಸಿಟ್ಕೊಂಡಿಲ್ಲ ಅಂದರೆ ಈಗ ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಂಬಿಡಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮತ್ತಷ್ಟೇನೇನೂ ಇಲ್ಲ, ಇಷ್ಟೇ ಇರತಕ್ಕಂಥದ್ದು. ಕಪ್ಪು ಬಟ್ಟೆ, ಎಳ್ಳು, ಎಳ್ಳೆಣ್ಣೆ, ನೀಲಿ ಪುಷ್ಪ, 4 ಬಾದಾಮಿ, ಇದಿಷ್ಟನ್ನು ಸಿದ್ಧಪಡಿಸಿಟ್ಕೊಂಡ್ಬಿಟ್ರೆ ಈಗ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಓಂ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಲಿ, ರಾಜ್ಯದ ದೇಶದ ಸಮಸ್ತರಿಗೂ ಸಹಿತ ಸಮೃದ್ಧಿತನ ಇರಲಿ, ರೈತರು ಚೆನ್ನಾಗಿರಲಿ, ಯೋಧರು ಚೆನ್ನಾಗಿರಲಿ, ಎಲ್ಲರಿಗೂ ಚೆನ್ನಾಗಿರಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ಕೃಪಾ ಕಟಾಕ್ಷದಿಂದ ಯಾರೆಲ್ಲರಿಗೂ ಸಹಿತ ಸಾಡೆ, ಯಾರೆಲ್ಲರೂ ಸಮಸ್ಯೆಗಳನ್ನು ಹೊತ್ತಿದ್ದೀರಿ, ಯಾರೆಲ್ಲರಿಗೂ ಭಗವಂತನ ಆ ದೃಷ್ಟಿಕೋನದಿಂದ ಆತನ ದಶಾಭುಕ್ತಿಯಲ್ಲಿದ್ದಾಗ ಯಾರೆಲ್ಲ ಸಂಕಟದಲ್ಲಿದ್ದೀರಿ ನಿಮಗಳಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಸಮಸ್ಯೆ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳನ್ನು ತಲೆ ಮೇಲೆ ಹೊತ್ಕೊಂಡು ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೀಗೆಲ್ಲ ಹಾಗೆ ಬದುಕಬಹುದು ಅಂದ್ಕೊಂಡ್ರೆ ಆ ಬದುಕು ಕಾಣದಿರ ರಸ್ತೆಗಳಲ್ಲಿ ಹೋಗುವಾಗ ಏನೋ ಒಂದು ಅಚಾತುರ್ಯವಾಗಿ ಸಣ್ಣ ಪುಟ್ಟ ಪೆಟ್ಟು ಮಾಡಿಕೊಂಡು ಇಲ್ಲದ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಆ ಅನುಭವಿಸುವಂಥ ಸಮಸ್ಯೆಗಳನ್ನು ಆದಷ್ಟು ತಡೆಯೋ ಶಕ್ತಿ ಕೊಟ್ಟು ಭಗವಂತ ಆ ಸಮಸ್ಯೆಗಳಿಂದ ಬೇಗ ನಿಮ್ಮನ್ನು ಮುಕ್ತರನ್ನಾಗಿ ಮಾಡಲಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ತಾವೆಲ್ಲ ಒಂದು ಸಂಕಲ್ಪವನ್ನು ಮಾಡೋಣ. ಹೂ ಅಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ, ಅಥವಾ ಏನೂ ಇಲ್ಲ ಅಂದರೂ ನಿಮ್ಮ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಗಣಾನಾಂತವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶ್ವನ್ವನ್ನೋತಿಮಸ್ಸೇದ ಸಾಧನಂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಶನೈಶ್ಚರನ ಪ್ರಾರ್ಥನೆ ಮಾಡ್ತಿದ್ದೀವಿ, ಸ್ವಾಮಿಯ ಅಭಿಷೇಕವನ್ನು ಮಾಡ್ತಿದ್ದೀವಿ, ಅಥವಾ ಸ್ವಾಮಿಗೆ ಅಲಂಕಾರವನ್ನು ಮಾಡ್ತಿದ್ದೀವಿ, ಸ್ವಾಮಿಗೆ ಪೂಜಿಸ್ತಾ ಇದ್ದೀವಿ ಅಂತಕ್ಕಂಥದ್ರ ಆ ಒಳ್ಳೆಯ ಮನಸ್ಸಿನ ಸ್ಥಿತಿ ನಿಮ್ಮದಾಗಿರಲಿ. ಯಾಕೆಂದರೆ ಇಲ್ಲಿ ನಾನು ಪೂಜೆ ಮಾಡುವ, ಇಲ್ಲಿ ಭಗವಂತನ ಆರಾಧನೆ ಮಾಡ್ತಿರ್ತಕ್ಕಂಥ ನಾನಾದರೂ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಅನುಷ್ಠಾನ ಮಾಡ್ತೀವಿ ಎಂಬತಕ್ಕಂಥ ಆ ಸಂಕಲ್ಪ ನಿಮ್ಮದಾಗಿರಬೇಕು. ನಾವು ಪ್ರತಿ ಬಾರಿ ತಿಳಿಸುವ ಹಾಗೆ ಮಾನಸ ಪೂಜೆ ಬರುತ್ತೆ. ಹೌದು, ಮಾನಸ ಪೂಜೆನೇ. ಅದರ ಜೊತೆಗೆ ಇವತ್ತಿನ ದಿವಸ ಶ್ರೀ ಕ್ಷೇತ್ರ ತಿನ್ನೆಲ್ಲಾರ್ ಕ್ಷೇತ್ರದಲ್ಲಿ, ಶನಿಶಂಗನಾಪುರದಲ್ಲಿ, ಹಾಗೆ ಎಲ್ಲೆಲ್ಲಿ ಶನೈಶ್ಚರರ ಮೂಲ ಸಾನ್ನಿಧ್ಯಗಳಂತಿದೆಯೋ, ಎಲ್ಲೆಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿದೆಯೋ ಅಲ್ಲೆಲ್ಲ ಕಡೆನೂ ಸಹಿತ ಬಾದಾಮಿ ಅಮಾವಾಸ್ಯೆಯನ್ನು ಬಹಳ ಅದ್ಭುತಕರವಾದಂತಹ ವಿಶೇಷವಾದ ಅನುಷ್ಠಾನವನ್ನಾಗಿ ಮಾಡ್ತಾರೆ. ಅಂತಹ ಅನುಷ್ಠಾನಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ, ಎಲ್ಲರ ಸಂಕಷ್ಟಗಳು ಬೇಗ ದೂರ ಆಗಲಿ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಶನೈಶ್ಚರನಿಗೆ ವಿಶೇಷವಾದಂತಹ ಆರಾಧನೆ ಮಾಡುವಂತಹ ತಾಯಂದರು, ಅಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಹೇಳ್ಕೊಳ್ಳಿ. ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಯಾರೆಲ್ಲರಿಗೂ ಒಳ್ಳೆಯದಾಗಬೇಕಾಗಿದೆ, ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಒಮ್ಮೆ ಲೋಕ ಕಲ್ಯಾಣಾರ್ಥವಾಗಿ ನಾವು ಮಾಡುವ ಸಂಕಲ್ಪ, ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿನಪ್ಪ ಅಂತ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆ ಮಾಡಿದ ನಂತರ ಗಣಪತಿಯನ್ನು 11 ಬಾರಿ ಓಂ ಗಂ ಗಣಪತಿಯೇ ನಮಃ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡಿ. ನಿಮ್ಮ ಹೃದಯ ಮಧ್ಯಭಾಗವನ್ನು ಒಮ್ಮೆ ಮುಟ್ಟಿ, ಅಂದರೆ ಹೃದಯ ಮಧ್ಯಭಾಗವನ್ನು ಮುಟ್ಟಿಕೊಂಡು ನಿಮ್ಮ ಆತ್ಮಶಕ್ತಿ ಜೊತೆಗೆ ಭಗವಂತ ಸಾಧ್ಯವಾದಷ್ಟು ಆರೋಗ್ಯ ಭಾಗ್ಯ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಎಲ್ಲವನ್ನು ದೂರ ಮಾಡಿ ನಿನ್ನ ಅನುಗ್ರಹದಿಂದ ಕಾರ್ಯಸಿದ್ಧಿ ಆಗಲಿನಪ್ಪ ಅಂತ ನಿಮ್ಮ ಹೃದಯವನ್ನು ಮುಟ್ಟಿ ಒಮ್ಮೆ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ತಾವು ನಿಂತಂಥ ಕೂತಂಥ ಸ್ಥಳ ಅಲ್ಲೇ ನಿಮಗೆ ಅನುಕೂಲ ಆಗಬೇಕು, ಅಲ್ಲಿ ಭಗವಂತನ ಆಶೀರ್ವಾದ ಸಿಗಬೇಕು. ನೀವು ತಲೆ ಬಗ್ಗಿಸಿ ಭೂಮಿಯನ್ನು ಮುಟ್ಟಿದಾಗ ಆತನ ಅಭಯಹಸ್ತ, ಆತನ ಆಶೀರ್ವಾದ ನಿಮಗಾಗುತ್ತೆ. ಓಂ ನಿಶುಸೇದ ಗಣಪತೆ ಗಣೇಶತ್ವಾಮಾಹುರ್ವ ಪ್ರಥಮಂ ಕವೀನಾಂ
ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಭಗವನ್ ಚಿತ್ರಮಚ್ಚಾತ್. ಓಂ ಗಂ ಗಣಪತಯೇ ನಮಃ. ಓಂ ಶನೇಶ್ಚರಾಯ ನಮಃ. ಓಂ ಶಾಂತಾಯ ನಮಃ. ಓಂ ಸರ್ವಾಭರಣಧಾರಿಣೀ ನಮಃ. ಓಂ ಕಾಕವಾಹನಾಯ ನಮಃ. ಓಂ ಗ್ರಹಮಂಡಲಾಯ ನಮಃ. ಓಂ ಗ್ರಹಾಧಿಪತೇ ನಮಃ. ಓಂ ಶ್ರೀಮತೇ ನಮಃ. ಓಂ ಶನೇಶ್ಚರಾಯ ನಮಃ. ಓಂ ಸರ್ವತೋ ಭದ್ರವಾಸಿನೇ ನಮಃ. ಓಂ ಕಾಲಾಯ ನಮಃ. ಓಂ ಕಾಲಾತೀತಾಯ ನಮಃ. ಓಂ ಗುಣಾಯ ನಮಃ. ಓಂ ಗುಣಪ್ರದಾತ್ರೇ ನಮಃ. ಓಂ ಅಗ್ರಗಣ್ಯಾಯ ನಮಃ. ಓಂ ಗಣತ್ರೇ ನಮಃ. ಓಂ ಸರ್ವೇಶ್ವರಾಯ ನಮಃ. ಸರ್ವತೋ ಭದ್ರವಾಸಿನೇ ನಮಃ. ಓಂ ಶ್ರೀ ಗ್ರಹಾಧಿಪತೇ ನಮಃ. ಶನೇಶ್ಚರಾಯ ನಮಃ. ಶನೇಶ್ಚರನ್ನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಬಾದಾಮಿ ಬೀಜ 4 ಬಾದಾಮಿ ಬೀಜಗಳನ್ನು ನಿಮ್ಮ ಅಂಗೈಲಿಟ್ಕೊಂಡು ಅದನ್ನು ಎಡಗೈಲಿ ಹಾಕ್ಕೊಂಡು ಅದರ ಮೇಲೆ ನಿಮ್ಮ ಬಲಹಸ್ತವನ್ನು ಇಟ್ಟು ಸ್ವಾಮಿ ಹತ್ರ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಜೊತೆಗೆ ಎಳ್ಳುಬತ್ತಿ ಅಥವಾ ಕಪ್ಪು ವಸ್ತ್ರ, ಎಳ್ಳು, ಬೆಲ್ಲ, ಅದರ ಮೇಲೆ ಒಂದು ನಾಣ್ಯ, ಇದೆಲ್ಲವನ್ನು ಸಹಿತ ಅದನ್ನು ಹಾಗೇ ಇಟ್ಕೊಂಡು ಅದನ್ನು ಸಹಿತ ಒಂದು ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು. ನೋಡಿ, ಬಾದಾಮಿ ಬೀಜ ಇಲ್ಲಿದೆ. ಇದೇ ಪ್ರಕಾರ ತಾವು ಸಹಿತ ಬಾದಾಮಿ ಬೀಜವನ್ನು ತಾವು ನಿಮ್ಮ ಅಂಗೈಲಿಟ್ಕೊಂಡು 108 ಬಾರಿ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಬಾದಾಮಿ ಬೀಜವನ್ನು ಎಡಗೈಲಿಟ್ಕೊಂಡು ಅದರ ಮೇಲೆ ನಿಮ್ಮ ಬಲಹಸ್ತವನ್ನಿಟ್ಟು ಶನೇಶ್ಚರ ಮಂತ್ರವನ್ನು 108 1008 ನಿಮ್ಮ ಶಕ್ತಿಯಾನುಸಾರ ನಿಮಗೆ ಎಷ್ಟು ಶಕ್ತಿ ಇದ್ದರೆ ಅಷ್ಟು, ಕನಿಷ್ಠ ಪಕ್ಷ 21 ಸರ್ತಿ ಆದರೂ ಅಥವಾ 11 ಬಾರಿ ಆದರೂ ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಇಷ್ಟು ಬಾರಿ 108 ಅಥವಾ 1008 ಅಥವಾ 21 ನಿಮ್ಮ ಶಕ್ತಿ ಅನುಸಾರ 54 ಬಾರಿ ಆದರೂ ಸರಿಯೇ ಶನೇಶ್ಚರ ಮಂತ್ರವನ್ನು ಹೇಳಿದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಾದಾಮಿ ಬೀಜವನ್ನು ಅದನ್ನು 2 ವಿಳೆದೆಲೆ ಅಡಿಕೆ ಮೇಲೆ ಆ ಒಂದು ಬಾದಾಮಿ ಬೀಜಗಳನ್ನಿಟ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯ, ಹನುಮನ ಸಾನ್ನಿಧ್ಯ, ಶನೇಶ್ಚರ ಮಂದಿರ ಹೀಗೆ ಯಾವುದಾದ್ರು ಒಂದು ದೇವಸ್ಥಾನ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಅಥವಾ ದೇವಸ್ಥಾನಗಳಿಗೆ ಹೊರಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅದೇ ಬಾದಾಮಿ ಬೀಜವನ್ನು ನಿಮ್ಮ ಬರ್ತಕ್ಕಂಥ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಪ್ರಸಾದ ರೂಪದಲ್ಲೇ ಸ್ವೀಕರಿಸಿ, ತಪ್ಪೇನೂ ಇಲ್ಲ. ಯಾಕೆಂದರೆ ಭಗವಂತನ ಆ ನೈವೇದ್ಯವಾದಂತಹ ಭಗವಂತನ ಹೆಸರಲ್ಲಿರ್ತಕ್ಕಂಥ ಈ ಬಾದಾಮಿ ಬೀಜ ಇದೊಂದು ಮಹಾಪ್ರಸಾದವಾಗಿ ಸ್ವೀಕರಿಸಬಹುದು. ಮಹಾಪ್ರಸಾದವಾಗಿ ಇದನ್ನು ಸ್ವೀಕರಿಸಿ. ಹಾಗೆ ಎಳ್ಳುಬತ್ತಿಯನ್ನು ಇವತ್ತು ತಪ್ಪದಿರ ದೇವಸ್ಥಾನದ ಆವರಣದಲ್ಲಿ, ಶನೇಶ್ಚರ ಮಂದಿರದಲ್ಲಿ, ಹನುಮನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಎಳ್ಳುಬತ್ತಿಯನ್ನು ಹಚ್ಚಬಹುದು. ಇವತ್ತು ಎಳ್ಳುಬತ್ತಿಗೆ ಸಾಧ್ಯವಾದಷ್ಟು ಎಳ್ಳನ್ನು ಶುದ್ಧಿ ಮಾಡಿ, ಎಳ್ಳನ್ನು ಹುರಿದು ಅದರಲ್ಲೊಂಚೂರು ಬೆಲ್ಲವನ್ನು ಹಾಕಿ ಚಿಗಳಿ ಥರ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಎಳ್ಳಿನ ಮಹಾಪ್ರಸಾದವನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ದೇವಾಲಯದಲ್ಲಿ ನೈವೇದ್ಯ ಮಾಡಿಸಿ ಅಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ತಾವು ಹಂಚಬಹುದು. ಅಕಸ್ಮಾತ್ ನೀವು ಹಂಚುವಾಗ ಬೇರೊಬ್ಬರು ಎಳ್ಳುಬತ್ತಿನ ಆ ಎಳ್ಳು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಅಂಜುತ್ತಾರೆ, ಭಯಪಡ್ತಾರೆ. ಆದರೆ ಭಯಪಡೋ ಅವಶ್ಯಕತೆ ಇಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ, ಎಳ್ಳನ್ನು ಕೈಯಿಂದ ಕೈ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಆದರೆ ದೇವರ ಸಾನ್ನಿಧ್ಯದಲ್ಲಿ, ಭಗವಂತನ ಸಾನ್ನಿಧ್ಯದಲ್ಲಿ ಎಳ್ಳನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದು ಖಂಡಿತ ತಪ್ಪಲ್ಲ. ಆದರೆ ಬೇರೆ ಕ್ಷಣದಲ್ಲಿ ಮಾತ್ರ ಎಳ್ಳನ್ನು ಯಾರೂ ಕೈಯಿಂದ ಕೈ ಕೊಡೋದಿಲ್ಲ. ಆ ಥರ ಎಳ್ಳನ್ನು ಕೈಯಿಂದ ಕೈಗೆ ತಗೊಳ್ಳುವಂತಹ ಕಾಲ ಯಾವಾಗ ಬರುತ್ತೆ ಅಂದರೆ ಅದು ಸಂಕ್ರಾಂತಿಯ ವಿಶೇಷಗಳಲ್ಲಿ ಮಾತ್ರ. ಆ ಸಂಕ್ರಾಂತಿ ಪುರುಷನ ಆರಾಧನೆ ಮಾಡುವಾಗ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಹಂಚುವಂಥ ಕಾಲ ಇದೆ, ಅದು ಅವಾಗೆ ಮಾತ್ರ. ಅದು ಬಿಟ್ಟರೆ ಎಳ್ಳನ್ನು ಕೈಯಿಂದ ಕೈಗೆ ಬರುವಂತಹದ್ದು, ಎಳ್ಳನ್ನು ಆಚೆ ನಾವು ನಮ್ಮ ಕೈಯಿಂದ ಆಚೆ ಕಳಿಸುವಂತಹದ್ದು ಅದು ಅಪರಕರ್ಮಗಳಲ್ಲಿ ಬೇರೆ ಸಮಯದಲ್ಲಿ. ಅದಕ್ಕಾಗಿ ಇಂತಹ ಸಮಯದಲ್ಲಿ ಎಳ್ಳನ್ನು ಕೈ ತಗೊಳ್ಬಾರ್ದು. ಆದರೆ ಎಳ್ಳಿಗೆ ಮತ್ತೊಂದು ಮಿಶ್ರಿತವಾದರೆ ಎಳ್ಳು, ಬೆಲ್ಲ, ತುಪ್ಪ ಇದು ಮಿಶ್ರಿತವಾದಂತಹದ್ದು ಅದು ಪ್ರಸಾದ ರೂಪದಲ್ಲಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಆ ಪ್ರಸಾದವನ್ನು ಸ್ವೀಕರಿಸೋದು ಖಂಡಿತ ತಪ್ಪಲ್ಲ. ಇವತ್ತು ಎಲ್ಲರೂ ಪ್ರಾರ್ಥನೆ ಮಾಡಿ, ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೆ ಶಯ್ಯೋರವಿಶ್ರವಂತನಃ. ಓಂ ನೀಲಾಂಜನ ಸಮಾಭಾಸಂ ರವಿಪತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ ಪ್ರಾರ್ಥನೆ ಮಾಡಿ ಈ ಪ್ರಕಾರವಾಗಿ ಬಾದಾಮಿ ಬೀಜವನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಈ ಪ್ರಕಾರ ವಿಳೆದೆಲೆ ಅಡಿಕೆ ತೆಗೆದುಕೊಂಡು ಎಲೆ ಅಡಿಕೆನಲ್ಲಿ ತಾಂಬೂಲದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬಾದಾಮಿ ಬೀಜವನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಇದನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡತಕ್ಕಂಥದ್ದು. ಈ ಎಲೆ ಅಡಿಕೆ ತಾಂಬೂಲದಲ್ಲಿ ಅಷ್ಟು ಶಕ್ತಿ ಇದೆ. ಇದು ಭಗವಂತನಿಗೆ ಪ್ರೀತಿ. ಒಳ್ಳೆಯದಾಗಲಿ. ಹಾಗೆ ಇನ್ನು ನೈವೇದ್ಯಕ್ಕಾಗಿ ಏನೋ ಆಯಿತು. ಇನ್ನು ಎಳ್ಳು ಬತ್ತಿಗಳನ್ನು ನೀವೇ ತಯಾರು ಮಾಡ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಬತ್ತಿ ನೋಡಿ ಈ ಪ್ರಕಾರವಾಗಿ ಎಳ್ಳು ಬಟ್ಟೆ ಮತ್ತು ಕಪ್ಪು ಬಟ್ಟೆಯಲ್ಲಿ ಈ ತರಹ ಎಳ್ಳನ್ನು ಮಧ್ಯದಲ್ಲಿಟ್ಟು ಎಳ್ಳು ಬತ್ತಿಯನ್ನು ತಯಾರು ಮಾಡಿಕೊಂಡು ನೀವೇ ನಿಮ್ಮ ಸ್ವಾಸ್ಥ್ಯದಿಂದ ತಯಾರು ಮಾಡಿ ಎಳ್ಳನ್ನು ಶುದ್ಧಿ ಮಾಡಿಕೊಳ್ಳಿ. ಎಳ್ಳಲ್ಲಿ
ಯಾವುದೇ ಕಾರಣಕ್ಕೂ ಎಳ್ಳಲ್ಲಿ ಕಲ್ಲು ಮಣ್ಣು ಇರಬಾರ್ದು. ಅದಕ್ಕಾಗಿ ಮನೆಯಲ್ಲಿರ್ತಕ್ಕಂಥವರು ಎಳ್ಳನ್ನು ಶುದ್ಧಿ ಮಾಡಿ ತದನಂತರ ಈ ಥರ ಗಂಟು ಕಟ್ಟಬೇಕು. ಈ ಗಂಟು ಕಟ್ಟಿ 9 ಬತ್ತಿಗಳನ್ನಾಗಿ ತಯಾರು ಮಾಡಿಕೊಂಡು ಇದಕ್ಕೆ ತಿಲತೈಲವನ್ನು ಹಾಕ್ತಕ್ಕಂಥದ್ದು, ಅಂದರೆ ಎಳ್ಳೆಣ್ಣೆಯನ್ನು ಹಾಕ್ತಕ್ಕಂಥದ್ದು. ನೋಡಿ, ಎಳ್ಳೆಣ್ಣೆನ ಈ ಪ್ರಕಾರವಾಗಿ ಹಾಕಿ ಸಂಪೂರ್ಣವಾಗಿ ಬಟ್ಟೆ ನೆನೆಯಬೇಕು. ನೆಂದಿರ್ತಕ್ಕಂತಹ ಬಟ್ಟೆಯನ್ನು ಕೆಲವರು ಆತುರಾತುರವಾಗಿ, ಕೆಲವರು ವ್ಯಾಪಾರ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ, ಬಟ್ಟೆಗಳನ್ನು ಸುಮ್ಮನೆ ಅದರಲ್ಲಿ ಹಂಗದ್ದು ತೆಗೆದುಬಿಟ್ಟಿರ್ತಾರೆ. ಅದು ತಪ್ಪದು. ಯಾವುದೇ ಕಾರಣಕ್ಕೂ ಬಟ್ಟೆ ಸಂಪೂರ್ಣವಾಗಿ ಎಳ್ಳೆಣ್ಣೆಯಲ್ಲಿ ಮುಳುಗಿರಬೇಕು. ಮುಳುಗಿರ್ತಕ್ಕಂಥದ್ದನ್ನೇ ತೊಗೊಳ್ಬೇಕು. ನಾವು ತಪ್ಪು ಮಾಡ್ತೀವಿ ಕೆಲವು ಸರ್ತಿ, ಯಾರೋ ಮಾಡಿಟ್ಟಿರ್ತಕ್ಕಂಥದ್ದನ್ನು ತೊಗೊಂಡ್ಬಿಡ್ತೀವಿ. ನಮಗೆ ಸಮಯ ಇಲ್ಲ, ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಒಂದು ಕತೆ. ಯಾಕೆ ಬರೋದಿಲ್ಲ? ನಮಗೆ ಬೇಕು ಬೇಡಗಳು, ನಮಗೆ ಬೇಕಾದಂತಹದ್ದು ಎಲ್ಲ ಸವಲತ್ತುಗಳು ತಗೊಳ್ಳುವಾಗ ಎಲ್ಲವೂ ಬೇಕು, ಅವಾಗೆಲ್ಲ ಸರಿಯೇ. ಆದರೆ ಭಗವಂತನ ಸೇವೆಗಾಗಿ ಒಂದಷ್ಟು ಶ್ರಮಿಸಿ ನಾವು ಕ್ರಮವಾಗಿ ಮಾಡ್ತೀವಿ ಅನ್ನೋದಕ್ಕೆ ಮಾತ್ರ ನಮಗೆ ಗೊತ್ತಿಲ್ಲ, ನಮಗೆ ಬರೋದಿಲ್ಲ ಅನ್ನೋ ಮಾತನ್ನು ನಾವು ಹೇಳ್ತೀವಿ. ಬರೋದಿಲ್ಲ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಶ್ರದ್ಧೆಯಿಂದ ಮಾಡಿ ನೋಡಿ. ಈ ಪ್ರಕಾರ ಎಳ್ಳನ್ನು ಚೆನ್ನಾಗಿ ಎಳ್ಳೆಣ್ಣೆಯಲ್ಲಿ ಇದನ್ನು ಅದ್ದುಕೊಂಡು, ಇದಾದ ನಂತರ ಇದರ ಮೇಲೆ ಒಂಚೂರು ಕರ್ಪೂರನೋ ಪಚ್ಚಕರ್ಪೂರನೋ ಇಟ್ಟು ಅದಕ್ಕೆ ಆರತಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯಕ್ಕೆ ಅಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಕೆಲವರು ಹೇಳ್ತಾರೆ ಶನೇಶ್ವರ ಮಂದಿರಕ್ಕೆ ಹೋಗಬಾರ್ದು, ಪದೇ ಪದೇ ಶನೇಶ್ವರ ಮಂದಿರಕ್ಕೆ ಹೋಗಿ ಹೆಗಲ ಮೇಲೆ ಶನಿ ಎತ್ಕೊಂಡ್ಬಿಡುತ್ತೆ, ಯಾರಾದರೂ ಎಳ್ಳು ಕೊಟ್ಟರೆ ಎಳ್ಳನ್ನು ಮುಟ್ಟಿದ ತಕ್ಷಣ ನಮಗೆ ದೋಷ ಬಂದ್ಬಿಡುತ್ತೆ, ಇದೆಲ್ಲವೂ ಸಹಿತ ಹೇಳ್ತಿರ್ತಾರೆ. ಹೇಳುವಂಥವ್ರು ಒಂದು ಅರ್ಥ ಮಾಡ್ಕೋಬೇಕು, ಏನೇ ಆದರೂ ಭಗವಂತನ ಕೃಪೆ ಮುಂದೆ, ಆತನ ಆಶೀರ್ವಾದದ ಮುಂದೆ, ಆತನ ಅನುಗ್ರಹದ ಮುಂದೆ ಮತ್ತೆ ಯಾರ್ದೂ ಅಲ್ಲ. ಯಾಕೆಂದರೆ ನಿಮಗೇನಾದರೂ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಆಗಿ ನೀವು ಸದೃಢವಾದಂತಹ ಒಂದು ಒಳ್ಳೆ ಸುಸರ್ಜಿತವಾದಂತಹ ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಅಂದರೆ ಅದಕ್ಕೆ ಆತನ ಅನುಗ್ರಹ ಬೇಕೇ ಬೇಕು. ಶನೇಶ್ವರನ ಅನುಗ್ರಹ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ, ಏನೂ ನಡೆಯೋದಿಲ್ಲ. ಹಾಗಾಗಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಮುಂದಿನ ಭಾಗದಲ್ಲಿ ಭಗವಂತನಿಗೆ ಒಂದು ಆರತಿಯನ್ನು ಸಲ್ಲಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡಿದ್ವಿ ಗುರುಗಳೇ. ಈಗ ಮತ್ತೆ ಮುಂದುವರಿಸೋಣ. ಖಂಡಿತ. ನಾನು ಕಪ್ಪು ವಸ್ತ್ರ ಹೇಳಿದ್ದೆ. ಹಾಂ ಗುರುಗಳೇ, ಕಪ್ಪು ವಸ್ತ್ರವನ್ನೇನೋ ನಾವು ವ್ಯವಸ್ಥೆ ಮಾಡಿದ್ದೀವಿ. ತಾವು ಸಹಿತ ಕಪ್ಪು ವಸ್ತ್ರ ತಂದಿಟ್ಟಿದ್ದರೆ ಆ ವಸ್ತ್ರದಲ್ಲಿ ಎಳ್ಳನ್ನು ಹೇಳಿದ್ನಲ್ಲ, ಆ ಎಳ್ಳನ್ನು ಈ ಪ್ರಕಾರವಾಗಿ ಕಪ್ಪು ವಸ್ತ್ರದಲ್ಲಿ ಹಾಕಿ ಈ ಪ್ರಕಾರ ಗಂಟು ಕಟ್ಕೊಳ್ಳಿ. ಇದನ್ನು ಗಂಟು ಕಟ್ಟಿದ ನಂತರ ಸಾಧ್ಯವಾದಷ್ಟು ಭಗವಂತನ ಅನುಷ್ಠಾನವನ್ನು ಮಾಡುವಾಗ ಈ ಕಪ್ಪು ಗಂಟನ್ನು, ಅಂದರೆ ಈ ವಸ್ತ್ರವನ್ನು ನೀವು ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ತೆಗೆದುಕೊಂಡು ಕೊಡ್ಬೋದು. ದೇವಾಲಯದಲ್ಲಿ ಕೊಡತಕ್ಕಂಥದ್ದು ಒಂದು ಪ್ರಕ್ರಿಯೆ. ಅಥವಾ ಇದನ್ನು ದೇವಸ್ಥಾನಗಳಲ್ಲಿ ಕೆಲವು ಸತಿ ತೊಗೊಳ್ಳೋದಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ, ಎಲ್ಲ ದೇವಸ್ಥಾನದಲ್ಲ, ಕೆಲವು ಕಡೆ ಮಾತ್ರ ಅದನ್ನು ತೊಗೊಳ್ಳಿಕ್ಕೆ ಅಂಜುತ್ತಾರೆ, ಭಯಪಡ್ತಾರೆ, ಅಥವಾ ಏನೋ ಒಂದು ತರಹ ಬೇರೆ ಮಾತಾಡಬಹುದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ದಾನ ಅಂದರೆ ಎಲ್ಲವೂ ದಾನವೇ. ಬಂಗಾರ ಕೊಟ್ಟರೆ ತೊಗೊಳ್ಳೋವಂಥದ್ದು, ಬೆಳ್ಳಿ ಕೊಟ್ಟರೆ ತೊಗೊಳ್ಳೋವಂಥದ್ದು, ಕಪ್ಪು ವಸ್ತ್ರ ಅಥವಾ ಕಪ್ಪು ಬಟ್ಟೆ ಕೊಟ್ಟರೆ ಬೇಡ ಅಂತ ಹೇಳ್ತಕ್ಕಂಥದ್ದು ಇದು ಕ್ರಮ ಅಲ್ಲ. ಆದರೆ ಇದನ್ನು ದೇವಾಲಯದಲ್ಲೇ ಕೊಡಿ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಶನೇಶ್ವರರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಟ್ಟಂತಹ ಈ ಒಂದು ಕಪ್ಪು ವಸ್ತ್ರದ ಗಂಟನ್ನು ಭಗವಂತನ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿ ಬನ್ನಿ. ಖಂಡಿತ ಅಲ್ಲಿರ್ತಕ್ಕಂಥವ್ರು ತೊಗೊಳ್ತಾರೆ. ಇದನ್ನು ಪುನಃ ಅಲ್ಲಿ ದೇವಾಲಯದ ಒಂದು ಸೇವೆಗಾಗಿ ಇದನ್ನು ಬಳಸ್ತಾರೆ, ಏನು ತೊಂದರೆ ಇಲ್ಲ. ಕಪ್ಪು ವಸ್ತ್ರ, ಎಳ್ಳು ಮತ್ತು ಕಪ್ಪು ಗಂಟು ನೋಡಿ, ಈ ಪ್ರಕಾರವಾಗಿ ಗಂಟನ್ನು ಸಿದ್ಧತೆ ಪಡ್ಕೊಳ್ಳೋದು. ಇದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ನಮ್ಮ ರಾಶಿಗೆ ಶನಿಯಿಂದ ದೋಷ ಇಲ್ಲ, ನಾನು ರಾಜನಾಗಿ ಬದುಕ್ತಾ ಇದ್ದೇನೆ, ನನಗೆಲ್ಲವೂ ಸಹಿತ ಸುಭಿಕ್ಷವಾಗಿದೆ, ನಾನು ಯಾವ ಕಷ್ಟಗಳಲ್ಲಿಲ್ಲ, ಇವತ್ತು ನಾನು ಯಾಕೆ ಇದನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸು ನಿಮಗೆ ಬೇಡ. ಕಷ್ಟ ಸುಖ ಭಗವಂತ ಯಾವ್ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಇವತ್ತು ನಿಮಗೆ ಸುಖ ಸಂತೋಷವಾಗಿದ್ದು ರಾಜ್ಯವನ್ನು ಆಳ್ತಿದ್ದೀನಿ ಅಂತ ಹೇಳಿ ನಾನು ಈ ಕೆಲಸವನ್ನು ಮಾಡೋದಿಲ್ಲ, ಇದು ನನಗೆ ಬೇಡವಾದಂಥ ವಿಚಾರ ಅಂತ ನೀವು ಬಿಡೋಂಗಿಲ್ಲ. ನೀವು ಸಹಿತ ಈ ಒಂದು ಗಂಟನ್ನು, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಪ್ಪು ವಸ್ತ್ರ, ಎಳ್ಳನ್ನು ಮುಟ್ಟಿ ಗಂಟು ಕಟ್ಟಿ ಇದನ್ನು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಇದನ್ನು ದೇವಾಲಯಕ್ಕೆ ನಿಮ್ಮ